गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದಂಥದ್ದು. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 8ನೆಯ ಪದ ಇವಾಗಿನ ಆಧಾರದ ವಿಷಯ ಪದ್ಯ. ಏನ್ ಹೇಳಿದಾರ? ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು ಅನ್ನುವಂಥದ್ದನ್ನ ಹೇಳ್ತಾರ. ಯಾಕಂತಂದ್ರ ಬೊಮ್ಮವನರಿವೆನೆಂದು ಬಳಲುವರು, ಆ ಪರಮಾತ್ಮನನ್ನ, ಪರಬ್ರಹ್ಮವನ್ನ ಹೊರಗಡೆ ತಿಳ್ಕೊಳ್ತೀವಿ ಅಂತೇಳಿ ಅವರು ಬಳಲ್ತಾ ಇದ್ದಾರ ಅನ್ನುವಂಥದ್ದು. ಆದ್ರೆ ಹೊರಗಡೆ ಹುಡುಕಿದ್ರ ಸಿಗ್ತಾನೇನೋ ಇಲ್ಲ. ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮೊದಲು. ಯಾಕಂದ್ರ ತಮ್ಮನ್ನೇ ಬಿಟ್ಟು, ತಮ್ಮಲ್ಲೇ ವಿಚಾರ ಮಾಡುವಂಥದ್ದನ್ನ ಬಿಟ್ಟು ಅನ್ಯವನು ಬೇರೆ ಎಲ್ಲವನ್ನ ನೋಡಿ ಅಲ್ಲಿ ಬಳಲ್ತಾ ಇದ್ದಾರ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಯಾಕಂದ್ರ ಈ ಪಿಂಡಾಂಡದಲ್ಲಿ ಹುಡುಕದೆ ಹೊರಗಡೆ ಬ್ರಹ್ಮಾಂಡದಲ್ಲಿ ಹುಡುಕಿದ್ರೆ ಸಿಗ್ತಾನ? ಸಾಧ್ಯ ಇಲ್ಲ. ಯಾಕಂತಂದ್ರ ಬ್ರಹ್ಮಾಂಡದಲ್ಲಿ ಏನೈತೆ ಅದು ಪಿಂಡಾಂಡದೊಳಗಡೆನೂ ಐತೆ. ಆದ್ರೆ ಇಲ್ಲಿ ಹುಡುಕ್ಲಾರ ಹೊರಗಡೆ ಎಲ್ಲಿ ಹುಡುಕಿ 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 ಬಳಲ್ತಾ ಇದ್ದಾರಪ್ಪ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು ಅನ್ನುವಂತ ವಿಚಾರ ನಿನ್ನೆಯಿಂದ ಹೇಳ್ತಾ ಬಂತು. 1ನೇ ನುಡಿಯಲ್ಲಿ ಕೂಡ ಹೇಳಿದ್ರು, ತಿಳಿದು ತತ್ವ ಕುಳವೆಲ್ಲವನ್ನು ನೇತಿಗಳೆದು ಅವ ಅನಾತ್ಮಕವೆಂದು ಬಳಿಕವನು ಒಳಗದಿ ಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವ ಬಳಿ ವೀಡಿಯದೆ ಬೊಮ್ಮವನರಿವೆನೆಂದು ಬಳಲುವರು. ಮುಖ್ಯವಾಗಿ ನಾನು ಯಾರಿದ್ದೀನಂತ ಮೊದ್ಲು ನಾವು ತಿಳ್ಕೊಳ್ಬೇಕಾಗ್ತದ. ನಾವ್ ಎಲ್ಲೇ ಹೋಗ್ಲಿ, ದೇವಸ್ಥಾನಕ್ಕ ಎಲ್ಲೋ ಹೋಗ್ಲಿ, ನಾವೊಂದ್ ಕೆಲವೊಂದು ಫಸ್ಟ್ ನಮ್ಮ ಚೀಟಿ ನಾವು ಬರ್ಸ್ತೀವಿ ಕೆಲವೊಂದೊಂದ್ ಕಡೆ ಹೋದಾಗ. ಅವಾಗ ನಮ್ಮ ಹೆಸರು, ನಮ್ಮ ಊರು ಅದೆಲ್ಲ ಬರ್ಸಿಬಿಟ್ಟು ನಾವಲ್ಲಿ ದರ್ಶನಕ್ಕೆ ಹೋಗ್ಬೇಕಾಗ್ತದೆ ಕೆಲವು ಕಡೆ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ನೀನು ಪರಮಾತ್ಮನನ್ನು ಹುಡುಕ್ಬೇಕಾದ್ರ ಹೊರಗಡೆ ಸಿಗ್ತಾನೇನು? ಮೊದಲ ಅದನ್ನ ಹುಡುಕ್ಬೇಕಾದ್ರೆ ನೀನ್ ಎಲ್ಲಿ ನೋಡ್ಬೇಕು? ಮೊದಲ ನಾನು ಯಾರಿದ್ದೀನಂತ ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿ. ನಾನು ಯಾರಿದ್ದೀನಿ, ಇದು ಅರಿಯುವಂಥದ್ದೇನು, ಅರಿಸಿಕೊಳ್ಳುವಂಥದ್ದೇನು, ಇದೆಲ್ಲವನ್ನ ವಿಚಾರ ಮಾಡ್ಬೇಕಾಗ್ತದೆ. ಅದಕ್ಕೆ ತಿಳಿದು ತತ್ವ ಕುಳವೆಲ್ಲವನು, ಕುಳ ಅಂದ್ರೆ ಅದು ಸಮೂಹ, ತತ್ವದ ಒಂದು ಸಮೂಹ. ಈ ಪಂಚಭೂತಗಳು ಯಾವುದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಆಕಾಶದ 5 ತತ್ವಗಳು, ಮತ್ತೆ ಆಕಾಶದ ಒಂದು ಪಂಚೀಕರಣದ ಕೂಡ ಹೇಳ್ತಾರ. ಆಕಾಶದ ತತ್ವಗಳು, ಈ ಆಕಾಶದಿಂದ ಏನೇನ್ ಆಗ್ತಾವ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಕಾಮ ಆಗಿರ್ಬೋದು, ಶೋಕ, ಕಾಮ, ಕ್ರೋಧ, ಶೋಕ, ಆಮೇಲೆ ಮೋಹ, ಭಯ, ಇವು ಆಕಾಶದ ತತ್ವಗಳು. ಇದರಿಂದ ನಮ್ಮಲ್ಲಿ ಆಗುವಂಥದ್ದು ಈ ಕಾಮ ಕಾಮ, ಈ ಕ್ರೋಧ ಅನ್ನುವಂಥದ್ದು. ಕಾಮ ಅಂದ್ರೆ ಅಪೇಕ್ಷೆ ಮಾಡುವಂಥದ್ದು, ಯಾವುದೇ ಇರ್ಬೋದು. ಕಾಮ, ಕ್ರೋಧ, ಶೋಕ ಮಾಡುವಂಥದ್ದು, ಮೋಹ ಮಾಡುವಂಥದ್ದು, ಆಮೇಲೆ ಭಯ. ಇವು ಯಾವುದ್ರದ್ದು ಅಂತಂದ್ರ ಆಕಾಶದ ಒಂದು
ಇವು 5 ತತ್ವಗಳು ಇವು. ಮತ್ತೆ ವಾಯುವಿನ ತತ್ವಗಳು ಕೂಡ ಕೆಲವು ಹೇಳತ್ತಾರೆ. ಯಾಕಂದ್ರೆ ಈ ಚಲನ ಹೋಗುವಂಥದ್ದಾಗಿರ್ಬೋದು, ವಲನ, ಧಾವನ ಅಂತ ಅನ್ನುವಂಥದ್ದು, ಈ ಪ್ರಸಾರಣ ಅನ್ನುವಂಥದ್ದು, ಮತ್ತೆ ಆಕುಂಚನ ಮಾಡುವಂಥದ್ದು. ಇದು ಒಂದು ಆ ವಾಯುವಿನ ಒಂದು ತತ್ವಗಳು. ಇವನ್ನ ವಿಚಾರ ಮಾಡ್ಬೇಕಾಗ್ತದ. ಮತ್ತೆ ಅಗ್ನಿ ತತ್ವಗಳು ಕೂಡ ಯಾವುದು ಅಂದ್ರೆ ಈಗ ಹಸಿವೆ ಆಗುವಂಥದ್ದು, ನೀರಡಿಕೆ ಆಗುವಂಥದ್ದು, ಕ್ಷುಧ, ಆಮೇಲೆ ಈ ನೀರಡಿಕೆ ಆಗುವಂಥದ್ದು, ತೃಷ ಆಗುವಂಥದ್ದು, ಆಲಸ್ಯ, ಇವು ನಮ್ಮಲ್ಲಿ ನಡೀತಾವಿಲ್ಲ ಇವೆಲ್ಲ ವ್ಯವಹಾರಗಳು. ಆದ್ರೆ ಇವೆಲ್ಲ ನಡೀತಾವಲ್ಲ, ಯಾವ್ದ್ಯಾವ್ದ್ರಿಂದ ನಡೀತಾವ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಲ್ಲ, ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಅಗ್ನಿಯ ತತ್ವದಿಂದ ಏನಾಗ್ತಾವ, ಕ್ಷುಧ, ತೃಷ, ಆಮೇಲೆ ಆಲಸ್ಯ ಆಗುವಂಥದ್ದಾಗಿರ್ಬೋದು, ನಿದ್ರ, ಆಮೇಲೆ ನಾವು ಈಗ ಮುಖದ ಸೌಂದರ್ಯ ಅಂತ ಹೇಳ್ತೀವಿ, ಅದು ಒಂದು ಅಗ್ನಿ ಅಂಶದಿಂದನೇ ಕಾಂತಿಯುಕ್ತವಾಗಿ ಕಾಣುವಂಥದ್ದು. ಇದು ಅಗ್ನಿ ತತ್ವಗಳು ಅಂತ ಹೇಳಿಸ್ಕೊಳ್ತದೆ. ಮತ್ತ ಜಲದ ತತ್ವಗಳು 5, ಅವು 5. ಆಮೇಲೆ ಜಲದ ಇರುವಂಥದ್ದು ವೀರ್ಯ ಅನ್ನುವಂಥದ್ದು, ಶುಕ್ರ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಆಮೇಲೆ ಶೋಣಿತ ಅಂದ್ರೆ ರಕ್ತ, ಆಮೇಲೆ ಕಫ, ಈ ಮೂತ್ರ ಆಗುವಂಥದ್ದು, ಆಮೇಲೆ ಬೆವರು, ಇವೆಲ್ಲ ಜಲದ ಒಂದು 5 ತತ್ವಗಳು. ಇವೆಲ್ಲ ಪೃಥ್ವಿ 5 ತತ್ವಗಳು ಕೂಡ ನಮ್ಮ ಶರೀರದಲ್ಲಿ, ಇವೆಲ್ಲ ಈ ಪಿಂಡಾಂಡದಲ್ಲಿರುವಂಥದ್ದನ್ನ ಮೊದಲು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಪೃಥ್ವಿ 5 ತತ್ವಗಳು ಸ್ವಲ್ಪ ಗಟ್ಟಿಯಾಗಿರುವಂಥದ್ದು ನೋಡ್ರಿ. ಯಾಕಂದ್ರೆ ಪೃಥ್ವಿ ಅನ್ನುವಂಥದ್ದು ಗಟ್ಟಿಯಾಗಿರುವಂಥದ್ದು, ಅದು ಅಸ್ಥಿ, ಈ ಅಸ್ಥಿ ಆಗುವಂಥದ್ದಾಗಿರ್ಬೋದು, ನಮ್ಮ ಶರೀರದೊಳಗ ಮಾಂಸ ಆಗಿರ್ಬೋದು, ಆಮೇಲೆ ಈ ನರ ಆಗಿರ್ಬೋದು, ಈ ಚರ್ಮ ಆಗಿರ್ಬೋದು, ಮತ್ತೆ ರೋಮ ಅಂದ್ರ ಕೂದಲು, ಇವೆಲ್ಲ ಪೃಥ್ವಿ 5 ಇವು ತತ್ವಗಳು ಅಂತ ಕೂಡ ಆಯ್ತು. ಇವನ್ನೆಲ್ಲ ಎಲ್ಲಿ ಅದಾವ, ನೀನು ಇವನ್ನೆಲ್ಲ ತಿಳ್ಕೊಳ್ಬೇಕಾಯ್ತು. ಯಾಕಂದ್ರ ಬ್ರಹ್ಮಾಂಡದಲ್ಲಿರುವಂತ ಏನ್ ಪಂಚಭೂತಗಳು ಅದಾವ, ಇವೆಲ್ಲ ಆಕಾಶ, ವಾಯು, ಅಗ್ನಿ, ಜಲ, ಇವು ನಮ್ಮ ಶರೀರದಲ್ಲಿ ಕೂಡ ಇದ್ದಾವ, ಈ ಪಿಂಡಾಂಡದೊಳಗಡೆ ಕೂಡ ಇದ್ದಾವ. ಇವೆಲ್ಲವನ್ನ ತಿಳ್ಕೊಳ್ಳುವಂಥದ್ದು 25 ತತ್ವಗಳು. ಈ ರೀತಿಯಾಗಿ ಇಲ್ಲಿ ಈ ಒಂದ್ರಾಗ ಒಂದು ಪಂಚೀಕರಣ ಆಗ್ಬಿಟ್ಟು ಅಲ್ಲಿ ಮನಸ್ಸಾಗುವಂಥದ್ದು, ಬುದ್ಧಿ ಆಗುವಂಥದ್ದು ಅಂತ ಇವು ಅಂತಕಣ ಪಂಚಕ ಆಗಿರ್ಬೋದು, ಜ್ಞಾನೇಂದ್ರಿಯಗಳು ಆಗಿರ್ಬೋದು, ಕರ್ಮೇಂದ್ರಿಯಗಳು ಆಗಿರ್ಬೋದು, ಪಂಚವಾಯುಗಳು, ಇವೆಲ್ಲ 25 ತತ್ವಗಳಿಂದ ಆಗಿದಾವ. ಇವನ್ನ ತಿಳ್ಕೊಂಡು ಒಳಗ ಅಧಿಕರಣವೆನಿಪ ನಿರ್ವಿಕಾರ ಸಮದುಳುಮೆ ತಾವೆಂಬ ವಿವೇಕವ ಬಳಿ ಬಿಡಿಯದೆ. ಅದಕ್ಕೆ ಎಲ್ಲಕ್ಕೂ ಅತೀತ ಆದಂಥವನ್ನೇನು. ಯಾಕಂದ್ರೆ ಪಂಚಕೋಶಗಳನ್ನ ವಿಚಾರ ಮಾಡುವಂಥದ್ದು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅತೀತವಾಗಿ ಇರುವಂಥದ್ದು, ಇವೆಲ್ಲವಕ್ಕೂ ಅಧಿಷ್ಠಾನವಾಗಿರುವಂಥದ್ದು ನಿನ್ನ ಸ್ವರೂಪ. ಅದಕ್ಕೆ ಇಂತಹ ಸ್ವರೂಪ ಅರ್ಥಕೊಳ್ದೇನೆ ನಾನು ಬೇರೆ ಬ್ರಹ್ಮನ ಅರ್ಥಕೊಳ್ತೀನಿ ಅಂತ ಹೋದ್ರೆ ಸಿಗ್ತಾ ನಿನ್ ಕೈಗೆ ಅಂದ್ರೆ ಸಿಗುವಂತವನಲ್ಲ. ಅದಕ್ಕ ಈ ರೀತಿ ಎಲ್ಲ ತಿಳ್ಕೊಂಡಾಗ ನಿನಗ ನಾನು ಯಾರಿದ್ದೀನಿ ಅಂತ ಗೊತ್ತಾಗ್ತದ. ಅವಾಗ ಪರಬ್ರಹ್ಮ ಅನ್ನುವಂಥ ಒಂದು ಪರಮಾತ್ಮ ಎಲ್ಲಿದ್ದಾನ ಅನ್ನುವಂಥದ್ದು ಗೊತ್ತಾಗ್ತದೆ. ಇದನ್ನ ತಿಳ್ಕೊಳ್ದೇನೆ ಹೊರಗಡೆ ಅನ್ಯವನ್ನು ನೋಡಿ ಸುಮ್ಮನೆ ಬಳಲ್ತಾ ಇದ್ದಾರ ಅನ್ನುವಂಥ ವಿಚಾರವನ್ನ ಮಹಾತ್ಮರು ನಮ್ಗ ಹೇಳ್ತಾರೆ. ಯಾಕಂತಂದ್ರ ಇದು ಈ ರೀತಿ ತನ್ನ ವಿವೇಕವನ್ನ ಮಾಡುವಂಥದ್ದು, ತನ್ನ ತಾನು ವಿಚಾರ ಮಾಡುವಂಥದ್ದು. ಯಾವ ರೀತಿ ಅಂತಂದ್ರ ಒಂದು ದೃಷ್ಟಾಂತ ನೆನಪು ತರ್ತದ. ಒಬ್ಬನ ತಂದೆ ತೀರ್ಕೊಳ್ತಾನ. ಕೆಲವೊಂದು ಒಂದು ಇದು ಏನಂದ್ರ ಅಥವಾ ಒಂದು ಡೈರಿ ಇರ್ತದ ಆತನ ಬಲ್ಲಿ, ಯಾವಾಗ್ಲೂ ಬರೀತಿರ್ತಾನ, ಆ ಡೈರಿ ಇರ್ತದ. ನಮ್ಮಪ್ಪ ಏನ್ ಬರೀತಾನ ಡೈರಿ ಒಳಗಂತ ಮಗ ಏನ್ ಮಾಡ್ತಾನ, ಆ ಡೈರಿಯನ್ನ ತೆಗೆದು ನೋಡ್ತಾ ಹೋಗ್ತಾನ. ಅದ್ರಾಗ ಒಂದು ಸುಂದರವಾದಂತ ಹುಡುಗಿ ಫೋಟೋ ಇರ್ತದ. ಬಹಳ ಚಂದ ಇರ್ತದ. ಒಂದ್ ಸಣ್ಣ ವಯಸ್ಸಿನ ಒಂದು ಹುಡುಗಿ ಫೋಟೋ ಇರ್ತದ. ಅದನ್ನ ನೋಡ್ಬಿಟ್ಟು ಎಷ್ಟು ಚಂದ ಐತಲ್ಲ ಈ ಹುಡುಗಿ ಅಂತ ಅನ್ಕೊಳತ್ತಾನತ. ಯಾಕಂತಂದ್ರ
ಅಲ್ಲಿ ನೋಡ್ತಾನ, ನೋಡಿ ಆಮೇಲೆ ಯಾರ್ದಿರ್ಬೋದು ಎಲ್ಲರಿಗೂ ಕೇಳ್ತಾನ. ನಮ್ಮಪ್ಪ ಯಾರ್ದೋ ಒಂದು ಹುಡುಗಿ ಫೋಟೋ ಇಟ್ಟಾನ, ಯಾರ್ದಿರ್ಬೋದು ಅಂತ ಹುಡುಕ್ತಾನ. ಆದ್ರ ಎಲ್ಲಾ ಕಡೆ ಯಾರು ಹೇಳಂಗಿಲ್ಲ, ಅದು ಯಾರ ಇದಾರೇನೋ ಅಂತ ಗೊತ್ತಾಗಂಗಿಲ್ಲ. ಆದ್ರ ಒಬ್ಬ ಆತನ ಅವ್ರ ಅಪ್ಪನ ಒಂದು ಫ್ರೆಂಡಿಗೆ ಮಾತ್ರ ಗೊತ್ತಿರ್ತದ ಅದು. ಅದನ್ನ ನೋಡ್ಬಿಟ್ಟು ಇದು ಯಾರು ಅಂತ ಕೇಳಿದಾಗ ಅದ್ ಹೇಳ್ತಾನ, ನೋಡಪ್ಪ ಇದು ಫೋಟೋ ಬೇರೆ ಯಾರ್ದು ಅಲ್ಲ, ನೀನು ಸ್ವಲ್ಪ ಚಿಕ್ಕವನಿದ್ದಾಗ ಒಂದು ಈ ಡ್ರೆಸ್ ಹಾಕ್ಬಿಟ್ಟು ನಿಮ್ಮ ಅಪ್ಪ ಇದನ್ನ ಡ್ರೆಸ್ ಹಾಕಿ ಫೋಟೋ ತೆಗಿಸಿದ್ದು ಅಂತ ಹೇಳ್ತಾನ. ಅವಾಗ ಅದಕ್ಕೆ ಬಹಳಷ್ಟು ಆಶ್ಚರ್ಯ ಆಗ್ತದ. ಹಂಗಾಗಿ ಎಲ್ಲಿ ನಾವ್ ಯಾವುದನ್ನ ವಿಚಾರ ಮಾಡದೆ ಹೊರಗಡೆನೆ ನಾವು ನೋಡ್ತಾ ಹೋದಾಗ, ಹೊರಗಡೆ ವಿಚಾರ ಮಾಡಿದಾಗ ಆ ಪರಬ್ರಹ್ಮ ಹೇಗಿದ್ದಾನೆ, ಎಲ್ಲಿದ್ದಾನ ಅನ್ನುವಂಥದ್ದು ನಮ್ಗೆ ಅರ್ಥ ಆಗಂಗಿಲ್ಲ. ಅದು ನಾವು ವಿಚಾರ ಮಾಡಿದಾಗ, ನಮ್ಮಲ್ಲೇ ನಾವು ವಿಚಾರ ಮಾಡಿದಾಗ ಎಲ್ಲಿ ಇರದೇ ಇರುವಂತಹ ಪರಬ್ರಹ್ಮ ಸ್ವರೂಪ ನಿನ್ನಲ್ಲೇ ಅದ, ಆ ಸ್ವರೂಪ ನೀನೇ ಅನ್ನುವಂಥದ್ದು. ನಾವೆಲ್ಲೋ ಹುಡುಕ್ತಾ ಇದ್ದೀವಲ್ಲ, ಹುಡುಕ್ತಾ ಇದ್ದಂಥದಕ್ ಮಹಾತ್ಮರು ಹೇಳ್ತಾರ, ಎಲ್ಲಿ ಹುಡುಕ್ತೀಯೋ ನೀನ್, ಎಲ್ಲಿ ಹುಡುಕ್ತಿ, ಸುಮ್ನೆ ಅಲ್ಲಿ ಇಲ್ಲಿ ಹುಡುಕ್ಬೇಡ. 84 ಲಕ್ಷ ಜೀವರ ಬರೀ ಇದ್ರಲ್ಲೇ ಬಂದೀಯಪ್ಪ ನೀನು. ಅದಕ್ಕೆ ಹೇಳತ್ತ ಮಹಾತ್ಮರು, ನಾವ್ ಬರೀ ಹೊರಗಡೆ ಮುಖ ಮಾಡ್ಕೊಂಡು ಕೂತ್ಕೊಂಡವ್ರಲ್ಲ ನಾವು. ಮಹಾತ್ಮರು ಎಷ್ಟು ಚಂದ ಹೇಳ್ತಾರ, ನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ, ನಿನಗೊಂದು ದೇಹವನ್ನು ಕೊಟ್ಟು ತಪವಂತ ಘನಶಂಭುಲಿಂಗವಾಗಿರಲು ಅಲ್ಲೇ ಮನುಜ. ಎಷ್ಟ್ ಚಂದ ಹೇಳ್ತಾರ. ಬರೀ ಹೊರಗಡೆನೆ ನೋಡ್ತಾ ಇದ್ದೀಯ, ಅದಕ್ಕ ಈ ಶರೀರ ನಿನ್ಗಾಗಿ ಇದನ್ನ ಇಟ್ಕೊಂಡ್ರೆ ನೀನ್ ಯಾರಿದ್ದಿ ಅಂತ ತಿಳ್ಕೊ. ಇಲ್ಲಿ ಹೇಳ್ತಾರ, ಎಲ್ಲಿ ಹುಡುಕಿದ್ರೆ ಸಿಗುತ್ತೇನು. ಅದಕ್ಕ ಇಲ್ಲಿ ನೀನು ನಿನ್ನನ್ನ ನೀನು ತಿಳ್ಕೊಂಡಾಗ ಇದು ಗೊತ್ತಾಗುವಂಥದ್ದು ಅಂತ ಮಹಾತ್ಮರು ಬಹಳ ವಿಶೇಷವಾಗಿ ಹೇಳತ್ತಾರ. ಆ ಸ್ವರೂಪನೇ ನೀನ್. ಅದಕ್ಕ ಬ್ರಹ್ಮನ್ನ ತಿಳ್ಕೊಳಕ್ ಹೋದ ಬ್ರಹ್ಮನೇ ಆಗ್ತಾನ, ಬೇರೆ ಏನಾದ್ರೂ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ತಾನೇ ಆ ಸ್ವರೂಪ ಹಿಡ್ಕೊಂಡು ಬೇರೆ ಅಲ್ಲಿ ಇಲ್ಲಿ ಅಂತ ಹುಡುಕ್ಲಕ್ ಹೋಗ್ತಾರಲ್ಲ, ಎಚ್ಚರಿಕೆ ಕೊಡ್ತಾರ ಮಹಾತ್ಮರು. ಬೇರೆ ಎಲ್ಲಿ ಇಲ್ಲಪ್ಪ, ಆ ಸ್ವರೂಪನೇ ನೀನು ಅಂತ ಹೇಳುವಂಥದ್ದು. ಯಾವಾಗ ಒಬ್ಬ ಸದ್ಗುರುವಿಗೆ ಶಿಷ್ಯ ಬಂದು ಪಾದಕ್ಕೆ ಶರಣಾಗತನದಪ್ಪ, ನನಗ್ ದುಃಖ ಐತಪ್ಪ, ನನಗೆ ಜನನ ಮರಣ ಅನ್ನುವಂಥದ್ದು ಬಹಳ ದುಃಖ ಆಯ್ತಪ್ಪ, ನಾನು ಸತ್ತೋಗ್ಬಿಡ್ತೀನಿ ಅನ್ನುವಂಥ ಭಾವದಲ್ಲಿ ವ್ಯಕ್ತಪಡಿಸಿದಾಗ ಎಷ್ಟು ಅದ್ಭುತವಾಗಿ ತತ್ವಮಸಿ ವಾಕ್ಯನೇ ಬೋಧನೆ ಮಾಡ್ತಾನ ಸದ್ಗುರು. ನೀನೇ ಪರಬ್ರಹ್ಮ ಸ್ವರೂಪಪ್ಪ, ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯೋ, ನೀ ಅನಂತ ಪುರುಷನೇ ಇದೆ, ನೀನು ನಿತ್ಯ ಮುಕ್ತನೇ ಇದೆ, ನಿನಗ್ ಭ್ರಾಂತಿ ಇದೆಯಪ್ಪ, ಭ್ರಾಂತಿ ಆಗಿದೆ ನಿನಗೆ. ಅದಕ್ಕೆ ಆ ಭ್ರಾಂತಿಯನ್ನು ಕಳೆಯುವಂತವನು ಸದ್ಗುರು ಸ್ವರೂಪವನ್ನ ತಿಳಿಸ್ತಾನ ನೋಡ್ರಿ. ಅದಕ್ಕ ಅಂಥ ಒಂದು ಪರಬ್ರಹ್ಮ ಸ್ವರೂಪ ನೀನಿದ್ದು ವಿವೇಕ ಮಾಡು, ವಿಚಾರ ಮಾಡಿದಾಗ ನಿನ್ ಗೊತ್ತಾಗ್ತದಪ್ಪ ಅಂತ ಹೇಳುವಂಥದ್ದು. ಎರಡನೇ ನುಡಿಯಲ್ಲಿ ಹೇಳ್ತಾರ, ಬಹಳ ವಿಶೇಷವಾಗಿ ಹೇಳ್ತಾರ, ಜಾಗರಣದೊಳು ಕನಸಿನೊಳು ನಿದ್ರೆಯೋಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಹಾಗೂ ಹೋಗಿನೊಳಗಲ್ಲದ ಅನುಪಮಾನಂದ ಸುಧಾ ಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ ಬೊಮ್ಮವನರಿವೆನೆಂದು ಬಳಲುವರು. ಎಷ್ಟು ಚಂದ ಹೇಳ್ತದ ನೋಡ್ರಿ. ಯಾಕಂದ್ರ ನಾವ್ ಯಾವಾಗ ಗುರುವಿನ ಮುಖಾಂತರ ಬಂದು ಕುಂತು ಕೇಳದೆ ಇದ್ದಾಗ ಈ ಜಾಗರನು ಗೊತ್ತಿಲ್ಲ, ಮಾಮೂಲಿ ಅನುಭವಿಸ್ತಿರ್ತೀವಿ, ಆದ್ರೆ ಇವೇನಂತ ಗೊತ್ತಿರಂಗಿಲ್ಲ ನಮಗ. ಯಾವ್ದು ಗೊತ್ತಿಲ್ಲ, ಬರೇ ಉಣ್ತೀವಿ, ತಿಂತೀವಿ, ಈ ಸಂಸಾರ ಮಾಡ್ತೀವಿ, ಹೆಂಗ ಎಲ್ಲ ಒಂದು ವಿಚಾರ ಹಿಂಗ ಹೋಗ್ತಿರ್ತೀವಿ. ಆದ್ರೆ ನಮ್ಮೊಳಗ ನಾವು ತಿರ್ಗಾ ನೋಡಿದಾಗ ಗೊತ್ತಾಗ್ತದ ನೋಡ್ರಿ, ಹೆಂಗ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳು ನಮಗ ಇರುವಂತದ್ದು ಅದಲ್ಲ. ಮತ್ತೆ 3 ಒಂದು ಅವಸ್ಥೆಗಳ ಒಂದು ಅಭಿಮಾನಿಗಳಾಗಿರುವಂಥವ್ರು ಇದೇ ಜೀವಾತ್ಮ. ವಿಶ್ವ ಇಲ್ಲಿ ಜಾಗ್ರದಲ್ಲಿ ವಿಶ್ವ ಅಂತ ಅನ್ಸ್ಕೊಳತ್ತಾನ. ಏನ್ ಹೇಳ್ತಾರ, ಜಾಗ್ರದಲ್ಲಿ ಇದೇ ವಿಶ್ವ ಜೀವ ಅಂತ ಅನ್ಸ್ಕೊಳ್ತಾನ. ಆಮೇಲೆ ಸ್ಥೂಲ ಶರೀರ ಇರ್ತದ, ಜಾಗ್ರದಲ್ಲಿ ಸ್ಥೂಲ ಶರೀರ ಕಣ್ಣಿಗೆ ಕಾಣುವಂಥದ್ದು 25 ತತ್ವಗಳಿದಂತ ಒಂದು ಶರೀರ. ಮತ್ತೆ ಈಗ ಇಲ್ಲಿ ಕೂಡ ಕೆಲವು ವಿಷಯಗಳನ್ನ ಹೇಳ್ತಾನೆ, ನಾನು ಸುಖಿ ಇದೀನಿ, ನಾನು ದುಃಖಿ ಇದೀನಿ, ಹಲವಾರು ಒಂದು ವ್ಯವಹಾರಗಳನ್ನ ಜಾಗ್ರದಲ್ಲಿ ಮಾಡ್ತಾನ, ದಮ್ಗಡ್ತಾನ. ಹೆಂಗ್ ದಮ್ಗಡ್ತಾನಂದ್ರ ಅದಕ್ಕೆ ಭವಸಾಗರ ಅಂತ ಹೇಳ್ತಾರ. ಭವಸಾಗರದಾಗ ಬಿದ್ದಂತ ವ್ಯಕ್ತಿ ನೋಡ್ರಿ, ಕಾಲು ಈಜಾಡಿ ಕಾಲು
ಯಾಕಂದ್ರೆ ದಡ ಸೇರಕ್ ಆಗ್ತಾ ಇಲ್ಲ, ಮಧ್ಯನೇ ಬಿದ್ದು ಬಿಟ್ಟಿದಾನ, ಕಾಲ್ ಬಡಿತಾನ ಅಲ್ಲ, ಕಾಲ್ ಬಡಿತಾನ, ಒದ್ದಾಡ್ತಾನ. ಆದ್ರ ಆ ಕಡೆ ದಡಕ್ಕೂ ಹೋಗಂಗಿಲ್ಲತ, ಮುಟ್ಟಕ್ ಸಾಧ್ಯನೇ ಇಲ್ಲ, ಹಂಗ ಸಾಯ್ತಾನ, ಮತ್ತ ಹಂಗೆ ಹುಟ್ಟತಾನ. ಇದೇ ಕಥೆನೆ ನಮ್ದು. ಅದಕ್ಕ ಮಹಾತ್ಮರು ಹೇಳ್ತಾರೆ, ಈ ಭವಸಾಗರದಲ್ಲಿ ಬಿದ್ದಂತ ವ್ಯಕ್ತಿ ಹುಟ್ಟಿನಿಂದ ಸಾಯವರೆಗೂ ಬಿಡದಾಡ್ತಾನ. ಅದ್ರಲ್ಲಿ ಸುಖ ಐತೇನ್, ಇದ್ರಲ್ಲಿ ಸುಖ ಐತೇನು, ಏನ್ ಮಾಡಿದ್ರ ಸುಖ ಆಗ್ತದ, ಆನಂದ ಆಗ್ತದ ಅಂತ. ಆದ್ರ ಹೋಗುವಂತ ದಾರಿಗಳು ಬೇರೆ ಬೇರೆ ಆಗ್ಬಿಟ್ಟಿದಾವ. ಎಲ್ಲಿ ದುಃಖ ಇದೆ ಅಲ್ಲಿ ಸುಖ ಅಂತ ಇದ್ದಾನ, ಆನಂದ ಅಂತ ಇದ್ದಾನ. ಆದ್ರೆ ಎಲ್ಲಿ ದುಃಖ ಐತೆ ಅಲ್ಲಿ ಆನಂದ ಅಂತಾನ, ಎಲ್ಲಿ ಆನಂದ ಐತೆ ಅಲ್ಲಿ ದುಃಖ ಅಂತಾನ, ಸುಖ ಐತೆ ಅಲ್ಲಿ ದುಃಖ ಅಂತ ಹೇಳ್ತಾನ. ಈ ರೀತಿ ಬದಲಾವಣೆ ಆಗ್ಬಿಟ್ಟದಲ್ಲ. ಹಂಗಾಗಿ ಈ ಒಂದು 25 ತತ್ವಗಳಿಂದ ಆದಂತ ಈ ಸ್ಥೂಲ ಶರೀರದಲ್ಲಿ ಅಲ್ಲಿ ಸುಖ ಐತೇನು, ಇಲ್ಲಿ ಸುಖ ಐತೇನ ಅಂತ ಒದ್ದಾಡ್ತಾನ. ಬೆಳಗ್ಗೆ ಎದ್ದ ತಕ್ಷಣನೇ ಮಲಗೋವರೆಗೂ, ಆಯ್ತಾ, ಮತ್ ಹುಟ್ಟಿನಿಂದ ಸಾಯೋವರೆಗೂ ಬಡದಾಡ್ತಾನ. ಆದ್ರೂ ಅಲ್ಲಿ ನೆಮ್ಮದಿ ಅಥವಾ ಸುಖ ಐತೇನು ಅಂತಂದ್ರ ಇಲ್ಲ. ಈ ಸ್ಥೂಲ ಶರೀರ ಈ ರೀತಿಯಾಗಿ ಹೋಗುವಂಥದ್ದು, ಅದು ಪ್ರಾರಬ್ಧ ಒಂದು ರೂಪವಾಗಿ ಏನ್ ತಗೊಂಡ್ ಬಂದಿದಾರ ಅಲ್ಲಿಯ ಮಟ್ಟ ಇವೆಲ್ಲ ನಡೆಯುವಂಥದ್ದೇ. ಯಾವಾಗ ಜ್ಞಾನ ಆಗೋ ಮಟ್ಟ ಮತ್ತೆ ಇವು ಮತ್ ಬೇರೆ ಬೇರೆ ವಿಚಾರದಾಗ ಬರ್ತಾವ ಇನ್ನು ಮುಂದ. ಮತ್ ತೈಜಸ್ ಅಂದ್ರೆ ಸ್ವಪ್ನದಲ್ಲಿ ಇದೇ ಜೀವಾತ್ಮನು ತೈಜಸ್ ಅಂತ ಹೇಳ್ಸ್ಕೊಳ್ತಾನ. ಅಲ್ಲಿ ಏನ್ ಇರ್ತದ ಅಂದ್ರೆ ಸೂಕ್ಷ್ಮ ಶರೀರ ಇರ್ತದಲ್ಲಿ. ಸೂಕ್ಷ್ಮ ಶರೀರ ಅಲ್ಲಿ ಕೂಡ ಯಾವ್ದ್ರಿಂದ ಅಲ್ಲಿ ಅರ್ಥಕೊಳ್ತಾನ ಅಂತಂದ್ರ ಇಲ್ಲಿ ಕೂಡ ಮನೋಕರ್ಣದಿಂದ ತಿಳ್ಕೊಳ್ತಾನ. ಮನೋಕರ್ಣದಿಂದ ಇಲ್ಲಿ ತಿಳ್ಕೊಳ್ತಾನ. ಇಲ್ಲಿ ಹೆಂಗಂತಂದ್ರ ಈ ಕಲ್ಪಿತ ವಾಸನೆಗಳು ಏನಿರ್ತಾವ, ಕಲ್ಪನೆಯಿಂದ ಆದಂತ ಈ ವಾಸನೆಯಿಂದ ಸೂಕ್ಷ್ಮ ಶರೀರದಲ್ಲಿ ಈ ವಿಷಯಗಳನ್ನ ಅಲ್ಲಿ ಕೂಡ ಸುಖಿ ದುಃಖಿ, ಅಲ್ಲಿನೂ ಸ್ವಪ್ನದಲ್ಲಿ ಕೂಡ ಈಗೇನ್ ನಾವು ಸುಖವನ್ನ ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದಾಗಿರ್ಬೋದು, ದುಃಖವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಈ ಸದ್ಯ ನಡೆದಿದೇನ ಅನ್ನುವಂಥದ್ದು ಆ ಕನಸಿನಲ್ಲಿ ಕೂಡ ಅನಿಸ್ತದ ನಮಗ್. ಯಾವಾಗ ಕನಸಿನಲ್ಲಿ ನಡೆದಂತ ಒಂದು ಏನ್ ವಿಚಾರ ಇರ್ತದ ಅದು ಸತ್ಯನೇ ಅನ್ಕೊಂಡಿರ್ತೀವಿ. ಯಾವಾಗ ಕನಸು ಬಿಟ್ಟು ನಾವು ಜಾಗೃಕ್ ಬರ್ತೀವಿ ಅವಾಗ ಓಹೋ ನಾವು ಇದು ಸತ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಇದು ಸತ್ಯ ಅಲ್ಲಲ್ಲ, ಇದು ಕನಸು ಅಂತ ಅನ್ಕೊಳತ್ತೀವಿ. ನೋಡ್ರಿ ಇದೇ ರೀತಿನೇ ನಮ್ಮ ಪರಿಸ್ಥಿತಿಗಳು ಹೆಂಗಾಗಿದಾವ ಅಂತಂದ್ರ ನಾವೆಲ್ಲರೂ ಜಾಗ್ರದಲ್ಲಿ ಬಂದವ್ರ ಅಲ್ಲ, ಇನ್ನು ಹಿಂಗ ಇದ್ದಾರ, ಸ್ವಪ್ನದಲ್ಲೇ ಇದ್ದಂಗೆ ನಮ್ಮ ವಿಚಾರಗಳು ಅಂತ ಮಹಾತ್ಮರು ತಿಳಿಸ್ತಾರ ನಮ್ಗ. ಯಾಕಂತಂದ್ರೆ ಯಾವಾಗ ಆ ಜಾಗ್ರದಲ್ಲಿ ಸ್ವಪ್ನದಲ್ಲಿ ಸುಖಿ ದುಃಖಿ ಎರಡೂ ರೀತಿಯಿಂದ ಅನುಭವಿಸುವಂಥದ್ದು ಅಲ್ಲಿ ಕೂಡನು. ಆಮೇಲೆ ಅಲ್ಲಿ ಕೂಡ ಯಾಕಂದ್ರೆ ಈ ನಾವೇ ಅನುಭವಿಸುವಂತ 3 ಅವಸ್ಥೆಗಳಿವು. ಮತ್ ಬೇರೆದವ್ರಿಗೆಲ್ಲ ಇದಕ್ಕೆ ಈ ಶಾಸ್ತ್ರ ಹೆಂಗದಂದ್ರ ನಮ್ಮ ಪುರಾಣ, ಮಂದಿ ಪುರಾಣ ಅಲ್ಲ ಇದು, ನಮ್ಮ ಪುರಾಣನೇ. ಅದಕ್ಕೆ ನಮ್ಮ ಪುರಾಣ ನಾವು ತಿಳ್ಕೊಳಕ್ ಬಹಳ ಕಷ್ಟ, ಮಂದಿ ಪುರಾಣ ಕೇಳೋರು ಬಹಳ ನಾವು, ಆದ್ರೆ ನಮ್ಮ ಪುರಾಣ ನಾವು ತಿಳ್ಕೊಳಕ ಬಹಳ ಕಷ್ಟ ನಮಗ ಅಲ್ಲ. ಹಂಗಾಗಿ ನಾವು ಇಷ್ಟೊಂದು ಅಜ್ಞಾನದಲ್ಲಿ ಬಿದ್ದಿರುವಂಥದ್ದು. ಅದಕ್ಕ ಮಹಾತ್ಮರು ಹೇಳ್ತಾರೆ ಇಲ್ಲಿ ಈ ಸ್ವಪ್ನದಲ್ಲಿ ಕೂಡ ಸುಖ ದುಃಖವನ್ನ ಅನುಭವಿಸ್ತದ. ಆಮೇಲೆ ಈ ನಿದ್ರೆಯಲ್ಲಿ ಕಾರಣ ಶರೀರ ಇರ್ತದ, ಗಾಢವಾದ ನಿದ್ರೆಗೆ ಹೋಗ್ಬಿಡ್ತಾನ. ಜಾಗ್ರನೂ ಅಲ್ಲಿ ಸಂಪೂರ್ಣ ಹೋಯ್ತು. ಯಾಕಂದ್ರೆ ಇನ್ನೂ ಒಂದು ವಿಚಾರ, ಯಾವಾಗ ಜಾಗ್ರದ ಅವಸ್ಥೆ ಸಂಪೂರ್ಣ ಹೋಗ್ಬೇಕು, ಜಾಗರಣದ ಅವಸ್ಥೆ ಸಂಪೂರ್ಣ ಹೋದಾಗ ಅವಾಗ ನಾವು ಸ್ವಪ್ನಕರ ಬರ್ಬೋದು, ನಿದ್ರೆಗರ ಬರ್ಬೋದು. ಸ್ವಪ್ನಕ್ ಬಂದಾಗ ಈ ಜಾಗ್ರ ಪ್ರಪಂಚದ ನಮ್ಗೊಂದು ಚೂರು ಅರಿವಿರಂಗಿಲ್ಲ. ಯಾಕ ಅರಿವಿತ ಇಲ್ರಿ, ನಮಗ್ ಚಿಂತೆ ಐತ್ರಿ, ನಾವ್ ಮಲಗಿನ್ರಿ ನಿದ್ದೆ ಹತ್ತಿದ್ರಿ ಅಂತೀವಿ ನಾವು. ಯಾಕಂದ್ರೆ ಪೂರ್ತಿ ಲಯ ಆಗ್ಬೇಕದು. ಅದ್ ಯಾವಾಗ ಜಾಗ್ರದ ಒಂದು ಜಾಗರಣ ಅವಸ್ಥೆ ಪೂರ್ತಿ ಲಯ ಆಯ್ತು ಅಂದಾಗ ಆ ಸ್ವಪ್ನ ಅವಸ್ಥೆ ಬರ್ತದ. ಸ್ವಪ್ನ ಅವಸ್ಥೆ ಸಂಪೂರ್ಣ ಲಯ ಆಗ್ಬೇಕದು, ಅದು ಪೂರ್ತಿ ಹೋಗ್ಬೇಕು, ಅದ್ರಲ್ಲಿ ಕೂಡ ಒಂದು ಚೂರು ಇರ್ಬಾರ್ದು. ಅದ್ ಮತ್ತೆ ಗಾಢವಾದ ನಿದ್ರೆಗೆ ಹೋಗ್ತಾನಲ್ಲೇ. ಗಾಢವಾದ ನಿದ್ರೆಗೆ ಹೋದ್ರು ಕೂಡ ಅಲ್ಲಿ ಏನ್ ಅನ್ಸ್ಕೊಳತ್ತಾನ, ಪ್ರಾಜ್ಞ ಅಂತ ಅನ್ಸ್ಕೊಳತ್ತಾನ ಇದೇ ಜೀವಾತ್ಮ. ಅಲ್ಲಿ ಯಾವ ಶರೀರ ಇರ್ತಂದ್ರೆ ಕಾರಣ ಶರೀರ. ಕಾರಣ ಶರೀರ ಅಂದ್ರೆ ಅವಿದ್ಯೆ, ಅಜ್ಞಾನದಿಂದ ಕೂಡಿದಂಥದ್ದು ಅವಿದ್ಯೆಯ ಶರೀರ. ಕಾರಣ ಶರೀರ ಅಂದ್ರೆ ಅವಿದ್ಯೆನೇ ಇರ್ತದಲ್ಲಿ. ಇವೆಲ್ಲ ಹೋಗಿದಾವೇನಂತಂದ್ರ ಹೋಗಿರಂಗಿಲ್ಲ. ಜಾಗ್ರದಲ್ಲಿ ಅನುಭವಿಸಿದಂತ ವ್ಯವಹಾರ ಏನ್ ಅದಾವೆಲ್ಲಾನು, ನಾವೇನ್ ಹೆಂಡತಿ ಮಕ್ಕಳು ಸಂಸಾರ ರೊಕ್ಕ ರೂಪ ಇವೇನ್ ಅದಾವಲ್ಲ ನೋಡ್ರಿ, ಅವೆಲ್ಲ ಇದ್ರು ಕೂಡ ಎಲ್ಲ ಅದಾವಂದ್ರ ನಾವ್ ಇಲ್ಲೆಲ್ಲ ಗಂಟ್ ಹಾಕೊಂಡಿರ್ತೀವಿ ಮನಸ್ಸಿನಲ್ಲಿ ಅಲ್ಲ. ಅವು ಎಲ್ಲ ಸಂಸ್ಕಾರ ರೂಪದಲ್ಲಿ ಇರ್ತಾವ.
ಅವು ಎಲ್ಲಿ ಅಡಗ್ತದ ಅಂತಂದ್ರೆ ಗಾಢವಾದ ನಿದ್ರೆಯಲ್ಲಿ ಅವಿದ್ಯೆಯಲ್ಲಿ ಅಡಗ್ತಾವೆಲ್ಲ. ಅವಾಗ ಅಲ್ಲಿ ಏನಾಗ್ತದ, ಎಲ್ಲ ಅಡಗಿ ಬಿಡ್ತಾವ. ಅಲ್ಲಿ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಯಾವುದೇ ಇಲ್ಲ, ಇಂದ್ರಿಯಗಳು ಯಾವೂ ಇಲ್ಲ ಅಲ್ಲಿ. ಅಲ್ಲಿ ಏನಿರ್ತದ ಅಂದ್ರ ಈ ನೀ ಮಾಡುವಂತ ಜಾಗೃತ ಅವಸ್ಥೆಯಲ್ಲಿ ಮಾಡಿದಂತ ವ್ಯವಹಾರಗಳಾಗಿರ್ಬೋದು, ಸ್ವಪ್ನದ ವ್ಯವಹಾರಗಳು ಯಾವುದೂ ಅಲ್ಲಿ ಉಳಿಯಂಗಿಲ್ಲ. ಇಂದ್ರಿಯಗಳು ಯಾವುದಿಲ್ಲ, ಜ್ಞಾನೇಂದ್ರಿಯಗಳಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ನಾನು ಅಂತ ಅಧಿಕಾರಿ ಅನ್ನುವಂಥದ್ದಿಲ್ಲ, ರೊಕ್ಕ ಇಟ್ಟಿನಿ, ರೂಪಾಯಿ ಇಟ್ಟಿನಿ, ಅದು ಯಾವುದು ಇಲ್ಲ ನೋಡ್ರಿ ಅಲ್ಲಿ. ನೀವು ಈ ಒಂದು ನಿದ್ರೆಯಲ್ಲಿ ಏನಾಗ್ತದ ಅಂತಂದ್ರ ಪ್ರಾಜ್ಞಾ ಅಂತ ಅನ್ಸ್ಕೊಳತನ ಎಲ್ಲ ಲಯ ಆಗಿರ್ತಾವ. ಅವಿದ್ಯೆ ಮಾತ್ರ ಅಲ್ಲಿ ಅವಿದ್ಯಾ ವೃತ್ತಿಯಿಂದ ಮಾತ್ರ ಆನಂದವನ್ನ ಅನುಭವಿಸ್ತಾ ಇರ್ತಾನೆ. ಅಲ್ಲಿ ಯಾವ್ದೈತಂದ್ರೆ ಅವಿದ್ಯಾ ವೃತ್ತಿ ಮಾತ್ರ ಇರ್ತದ, ಅಲ್ಲಿ ಬರೀ ಆನಂದವನ್ನ. ಯಾಕೆ ನಮ್ಗೆ, ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಪ್ರಶ್ನೆ ನಮ್ಗೆ, ಯಾಕಂದ್ರ ನಾವೆಲ್ಲರೂ ಅಂತ ಬ್ರಹ್ಮಾನಂದವನ್ನ ಪಡ್ಕೊಳ್ತೀವಿ, ದಿವಸ ಪಡ್ಕೊಳ್ತೀವಿ, ಆದ್ರೆ ನಮ್ಗೆ ಅರಿವಿಲ್ಲ. ಅದಕ್ಕೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ಎಷ್ಟು ಚಂದ ಕೊಟ್ಟಿದ್ದಾನ ಭಗವಂತ ನಮ್ಗ. ಪ್ರಾಕ್ಟಿಕಲ್ ಆಗಿ ನೋಡ್ರಿ, ನಿಮ್ಮದ್ರಲ್ಲಿ ಯಾವ್ದನ್ನ ನೀವು ಅತಿಯಾಗಿ ಹಿಡ್ಕೊಳ್ತೀರಿ, ನಾವ್ ಯಾವ್ದನ್ನ ಐತಿ ಅಂತ ಅನ್ಕೊಂಡಿವಿ, ಏನ್ ಜಾಗ್ರದಲ್ಲಿ ಎಲ್ಲ ವ್ಯವಹಾರ ಮಾಡ್ತೀವಿ, ಅದು ಸಂಪೂರ್ಣ ಲಯ ಆಗ್ಬೇಕು, ಸ್ವಪ್ನದ ಸಂಪೂರ್ಣ ಲಯ ಆಗ್ಬೇಕು, ಎಲ್ಲವನ್ನ ಲಯ ನಿದ್ರೆ ಅವಸ್ಥೆಗೆ ಎಲ್ಲವನ್ನ ಬಿಟ್ಟಾಗ ನಮ್ಗೆ ಆನಂದ ಐತಿ, ಹಿಡ್ಕೊಂಡಾಗ ಆನಂದ ಇಲ್ಲ. ನಾವ್ ಇದ್ರ ಮೇಲೆ ತಿಳ್ಕೊಳ್ಬೇಕು. ಯಾವಾಗ ಎಲ್ಲವನ್ನ ಬಿಡ್ತೀವಿ ಅವಾಗ ನಿದ್ರೆ ಯಾವತ್ತಾದ್ರೆ ನಮ್ಗ ದುಃಖ ಕೊಟ್ಟದೇನೋ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವೆಲ್ಲ ಕೆಲಸ ಮಾಡ್ತೀವಿ, ಎಷ್ಟೊಂದು ಕಷ್ಟ ಆಗಿದ್ರಿ, ಭಾಳ ಟಯರ್ಡ್ ಆಗಿದ್ರಿ, ಒಂದ್ ಚೂರ್ ಮಲಗಿದ್ರೆ ಸ್ವಲ್ಪ ಆರಾಮಾಗ್ತೀವ್ರಿ ಅಂತ ಮಲಗ್ತೀವಲ್ಲ. ಯಾಕೆ ಮಲಗ್ತೀವಿ? ಅದ್ರ ನಾವೇನೇನು ಹಿಡ್ಕೊಂಡಿದೀವಿ, ಇಂಥ ವ್ಯವಹಾರದಲ್ಲಿ ನಮ್ಗೆ ಸುಖ ಐತೆ ಅಂತ ನಾವೇನ್ ಹಿಡ್ಕೊಂಡಿದೀವಿ, ಅವೆಲ್ಲ ಬಿಟ್ಟಾಗ ಆನಂದ ಐತೆ ಅಂತ ಮಹಾತ್ಮರು ಹೇಳ್ತಾರ, ಹಿಡ್ಕೊಂಡಾಗ ಆನಂದ ಐತೆ ಅಂತ ನಾವು ಕೊಡ್ತೀವಿ. ಇಲ್ಲಿ ವ್ಯತ್ಯಾಸಗಳಾಗಿರೋದು. ಹಂಗ ಮಾಡಿದ್ರೆ ಐತಿ, ಹಿಂಗ ಮಾಡಿದ್ರೆ ಐತಿ, ಇಷ್ಟು ಗಳಿಸಿದ್ರೆ ಆನಂದ ಅದು, ಇಷ್ಟು ಪಡ್ಕೊಂಡ್ರೆ ಆನಂದ ಅದು, ಇಷ್ಟು ಮನಿ ಕಟ್ಟಿದ್ರೆ ಆನಂದ ಅದು, ಇಷ್ಟು ಗಾಡಿ ತಗೊಂಡ್ರೆ ಆನಂದ ಐತೆ ಅಂತ ನಾವು ಕುಂತೀವಿ. ಮಹಾತ್ಮರು ಹೇಳ್ತಾರ ಆದ್ರ ಏನ್ ಹೇಳ್ತಾರ, ಎಲ್ಲವನ್ನ ಬಿಟ್ಟಾಗ ಹೆಂಗ್ರಿ ಆನಂದ ಆಗ್ತದ ಅಂತ ಕೇಳಿದ್ರೆ, ನಿದ್ರಿ ಒಳಗ್ ಬಿಟ್ಟಿದಿಲ್ಲ. ಏನ್ ಹಿಡ್ಕೊಂಡಿದಿ ನಿದ್ರಿ ಒಳಗ? ಏನಾರು ಹಿಡ್ಕೊಂಡಿದೇನ? ರೊಕ್ಕ ಐತ, ರೂಪಾಯಿ ಐತ, ಮನಿ ಐತ, ಆಸ್ತಿ ಐತ, ಅಂತಸ್ತ ಐತ, ಗಂಡ ಅದನ, ಹೆಂಡತಿ ಅದಳ, ಮಕ್ಕಳ ಅದಾರ, ಯಾರು ಅದಾರ ಹೇಳಲ್ಲಿ? ಆನಂದವಾಗಿ ಮಲಗಿದಿಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಇವೆಲ್ಲ ನಮ್ಗೇನ್ ಪ್ರಾಕ್ಟಿಕಲ್ ಆಗಿ ನೋಡ್ರಿ ಭಗವಂತ ಹೆಂಗ್ ಕೊಟ್ಟಿದಾನ, ಅದ್ರ ನಾವ್ ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು. ನಾವೆಲ್ಲವನ್ನ ಬಿಟ್ಟಾಗಾದ್ರೆ ಮತ್ ಮನಿ ಮಾರಿಬಿಟ್ಟು ಎಲ್ಲಾದ್ರೂ ಹೋಗ್ಬೇಕೇನ್ರಿ? ಎಲ್ಲಿ ಹೋಗ್ಬೇಡ. ಅದ್ರ ಮ್ಯಾಲಿರುವಂತ ಆಸೆ ತೆಗೆದ್ಬಿಡು. ಮನಸ್ಸು ಏನ್ ಇಟ್ಕೊಂಡು ಸಂಸಾರ ಇದೇ ಸತ್ಯ ಐತಿ, ಇದೇ ಅಂತ ಹೇಳಿ ಶರೀರವನ್ನ ಹಿಡ್ಕೊಂಡು, ಎಲ್ಲವನ್ನ ಇಟ್ಕೊಂಡು ಏನ್ ವ್ಯವಹಾರ ಮಾಡಾಕತ್ತಿದೆಯಲ್ಲ, ಇದ್ರಲ್ಲೇ ಸುಖ ಅಂತ ಹೋಗ್ತಾ ಇದ್ದೀಯಲ್ಲ, ಅದು ಎಲ್ಲಿ ಹಿಡ್ಕೊಂಡಿದೆ? ನೀನು ಮನಸ್ಸಿನಲ್ಲಿ ಹಿಡ್ಕೊಂಡಿದೆಯಲ್ಲ, ಮನಸ್ಸಿನಲ್ಲಿ ಬಿಟ್ಕೋ ಅಷ್ಟೇನೆ. ಎಲ್ಲವನ್ನ ಮನಸ್ಸಿನಲ್ಲಿ ಹಿಡ್ಕೊಂಡು ಕೇಸಿ ಎಲ್ಲೋ ಹೋಗಿ ಕೂತ್ಕೊಂಡು ನಾನು ದೊಡ್ಡ ಯೋಗಿ ಅಂತ ಅನ್ಸ್ಕೊತೀನಿ ಅಂತಂದ್ರೆ ಯೋಗಿ ಅಂತಾರೆ ನಿನಗೆ? ಯಾರು ಹೇಳ್ತಾರ? ಅಹಂಕಾರ ಮಮಕಾರ ಅಳದವನೇ ಯೋಗಿ, ಆತನೇ ಸಾಧು, ಆತನೇ ಸಂತ. ಅದಕ್ಕೆ ಇದನ್ನ ತಿಳ್ಕೊಂಡು ಅಲ್ಲಿ ಅದಕ್ಕೆ ನಿದ್ರೆ ಎಲ್ಲಿ ಅಂದ್ರ, ನಿದ್ರೆಯಲ್ಲಿ ಅವಿದ್ಯೆ ವೃತ್ತಿ ಇರ್ತದ, ಅಲ್ಲಿ ಆನಂದವನ್ನ ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ನಮ್ಗ ಇಂಥ ಬ್ರಹ್ಮಾನಂದ ಅಂತ ನಮ್ಗೆ ಅಷ್ಟು ಗಮನಕ್ಕೆ ಬರಂಗಿಲ್ಲ, ದಿನ ಅನುಭವಿಸ್ತೀವಿ. ಯಾಕಂದ್ರೆ ಅಲ್ಲಿ ಅವಿದ್ಯೆ ಇದ್ದದಕ್ಕೆ ನಮ್ಗೆ ತೋರ್ಗೊಡಂಗಿಲ್ಲ. ಅವಿದ್ಯೆ ವೃತ್ತಿ ಇದ್ದದಕ್ಕಾಗಿ ನಮ್ಗೆ ಅಲ್ಲಿ ಹತ್ತು ಕೊಡಂಗಿಲ್ಲ, ಇರುವಂಥದ್ದು ಎಲ್ಲರೂ ಅನುಭವಿಸ್ತಿದ್ವಿ ಬ್ರಹ್ಮಾನಂದ. ಅದಕ್ಕೆ ಈಗ ಅಲ್ಲಿ ಏನು ಅಂತಂದ್ರೆ, ಇವು ಜೀವತ್ರಯದಿಂದ ಕೂಡಿದಂತಹ ಒಂದು ಜಾಗ್ರದಿ, 3 ಅವಸ್ಥೆಗಳು. ಜಾಗ್ರದಿ ಅಂತಂದಾಗ ಜಾಗ್ರ, ಸ್ವಪ್ನ, ಸುಸುಪ್ತಿ, ವಿಶ್ವ, ತೈಜಸ್ಸು, ಪ್ರಾಜ್ಞೆ, ಈ 3 ಜೀವತ್ರಯದಿಂದ ಕೂಡಿದಂಥದ್ದು. ಇವು 3 ಅವಸ್ಥೆಗಳು. ಇವು ಹೆಂಗದಾವ? ದಿವಸ ಬರ್ತಾವ ಹೋಗ್ತಾವ. ನಾವೇ ಅನುಭವ್ಸಕತ್ತೀವಿ, ಬೇರೆದವ್ರು ಅನುಭವ್ಸಕತ್ತಾರೇನ? ನಮ್ಗ ಬರ್ತಾವಿಲ್ಲ. ಮುಂಜಾನೆ ಸಂಜೆ ತನ ವ್ಯವಹಾರ ಮಾಡ್ತೀವಿ ದಮ್ಮುಗಟ್ಟಂಗ, ರಾತ್ರಿ ಸಾಕಾಯ್ತಪ್ಪ, ಈ ಕೆಲಸನೂ ಸಾಕಾಯ್ತು, ಎಲ್ಲ ಸಾಕಾಯ್ತಂತ ಮಲಗಿದ್ರೆ ಸಾಕಂತ ಮಲಗ್ತೀವಿ.
ಇಷ್ಟು ಹೋಯ್ತು ಅನ್ನೋದ್ರಾಗ ಸ್ವಪ್ನ ಏನೋ ಕನಸು ಬಿತ್ತಂದ್ರೆ ಅಲ್ಲಿನೂ ಹೋರಾಟ ನಡೀತದೆ, ಮತ್ತೆ ಅಲ್ಲಿನೂ ಒದ್ದಾಡ್ತಾನ. ಆ ಸುಖ ಈ ಸುಖ ಅನ್ಕೊಂಡು ಅಲ್ಲಿ ದುಃಖನ ಅನುಭವಿಸ್ತಾನ, ಸುಖಾರ ಅನುಭವಿಸ್ತಾನ. ಅದು ವಾಸನಮಯ ಒಂದು ಪ್ರಪಂಚ ಅದು ಅಲ್ಲಿ ಅನುಭವಿಸಿ ಮತ್ತೆ ನಿದ್ರೆ ಒಳಗೆ ಹೋಗ್ತಾನೆ. ಅಲ್ಲಿ ಏನೊಂದಿರಂಗ ಆರಾಮಾಗಿ ಮಲಗಿದ್ನಪ್ಪ. ಬೆಳಗ್ಗೆ ಎಷ್ಟೊಂದು ನಿನ್ನೆ ಸುಸ್ತಾಗಿದ್ರಿ, ಭಾಳ ಆರಾಮಾಗಿ ಮಲಗಿದ್ದೆ ನೋಡ್ರಿ, ಭಾಳ ಚಂದ ಮಲಗಿದ್ದೆ, ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಐತಂತೀವಿ ನೋಡ್ರಿ. ಎಷ್ಟು ಶಕ್ತಿ ಐತೆ ಅದರಲ್ಲಿ. ಎಲ್ಲವನ್ನ ಬಿಡ್ತೀವಲ್ಲ, ಬಿಟ್ಟಾಗ ಎಷ್ಟು ಶಕ್ತಿ ಐತಿ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಇವೇನ್ ಅವಸ್ಥೆಗಳು ಬರ್ತಾವ ಹೋಗ್ತಾವ, ಆದ್ರ ಇವುಗಳನ್ನ ಅರಿಯುವಂಥವ್ ನೀನಿದೆ. ಮೂರರಲ್ಲಿ ಜಾಗ್ರದ ಅವಸ್ಥೆಯಲ್ಲಿ ಇದೆ, ಜಾಗರಣ ಇದೇನ್ ಜಾಗ್ರ ಅನ್ಭವಿಸ್ತಾ ಇದೆಯಲ್ಲ ಇಲ್ಲಿ ಇದೆ. ಯಾಕಂದ್ರೆ ನಿನ್ನ ಮನಸ್ಸು ಗದ್ದಲಕ್ಕೆ ಬಿದ್ದದ, ಅದಕ್ಕೆ ಇಲ್ಲಿ ನಿಮ್ಗೆ ಅಷ್ಟು ತೋರ್ಬಿಡಂಗಿಲ್ಲ. ಆದ್ರೆ ಇದೆಲ್ಲವನ್ನ ಅರಿಯುವಂತಹ ನೀನೇ ಇದೆ. ಜಾಗ್ರವನ್ನ ನೀನೇ ಅನುಭವಿಸ್ತಿದಿ, ಸ್ವಪ್ನವನ್ನ ನೀನೇ ಅನುಭವಿಸ್ತಿದಿ, ಸುಸೂಪ್ತಿಯನ್ನ ನೀನೇ ಅನುಭವಿಸ್ತಿದಿ. ಇವೆಲ್ಲ ಆಗು ಹೋಗುಗಳನ್ನ ನೀನೇ ಅನುಭವಿಸುವಂಥವ್ನು. ಮೂರನ್ನ ನೀನೇ ತಿಳ್ಕೊಳ್ತಿದೆ. ಅದ್ರ ಇವೆಲ್ಲವುಗಳನ್ನ ಅರಿಯುವಂತ ಅರಿವಿನ ಸ್ವರೂಪನೇ ನೀನು. ನಿನ್ನೊಳಗೆ ತೋರ್ತಾ ಒಡಗ್ತಾವಿವು, ಆದ್ರೆ ನಿನಗ್ ಗೊತ್ತಿಲ್ಲ. ಜಾಗ್ರ ಬಂದಾಗ ಜಾಗ್ರ ಅಂತೀರಿ, ಸ್ವಪ್ನದ ಬಂದಾಗ ಸ್ವಪ್ನದ, ಇದು ಇನ್ನು ಸ್ವಲ್ಪ ಮೇಲ್ಮಟ್ಟದ ವಿಚಾರ. ಸ್ವಪ್ನ ಬಂದಾಗ ಸ್ವಪ್ನದ ಅವಸ್ಥೆ ಬಂತು ಅಂತೀರಿ, ನಿದ್ರೆ ಬಂದಾಗ ನಿದ್ರೆ ಅವಸ್ಥೆ ಬಂತು ಅಂತೀರಿ, ಅಲ್ಲಿ ಮಲಗ್ತೀನಿ ಹೇಳ್ತೀನಿ ಅಂತೀರಿ. ಆದ್ರೆ ಇವೆಲ್ಲವನ್ನು ಅರಿಯುವಂತ ಒಂದು ಅರಿವಿನ ಸ್ವರೂಪನೇ ನಿಂದು. ಮೂರನ್ನ ಅರಿತಿದಿ ನೀನೇ. ಹೆಂಗಂದ್ರೆ ನಾವು ಹೇಳ್ತಾರಲ್ಲ, ಇವೆಲ್ಲಕ್ಕೂ ಸಾಕ್ಷಿಯಾಗಿರುವಂಥವ್ ನೀನೇ ಅರಿತಿದಿ. ಹೆಂಗ ಕತ್ತಲನ್ನ ಅರಿಯುವಂಥವ್ ನೀನೇ ಇದಿಲ್ಲ. ಕತ್ತಲಿನಲ್ಲಿ ಎಲ್ಲ ಸಾಮಾನುಗಳು, ನಾವು ಕರೆಂಟ್ ಇದ್ದಾಗ ಕರೆಂಟ್ ಹೋಯ್ತು, ಯಾವ ಸಾಮಾನ್ಯ ಕಾಣ್ತಾ ಇಲ್ಲ ಅಂತೀವಿ, ಹೌದಲ್ಲ? ಯಾವ ಸಾಮಾನು, ಯಾಕಂದ್ರೆ ಕರೆಂಟ್ ಇಷ್ಟೊತ್ತನ ಐತಿ, ಎಲ್ಲ ಸಾಮಾನು ಕಾಣ್ತಿದ್ವಿ, ಕರೆಂಟ್ ಹೋಗ್ಬಿಡ್ತು, ಏನು ಕಾಣ್ತಾ ಇಲ್ಲ ಅಂತೀವಿ. ಕತ್ತಲಿನಲ್ಲಿ ಎಲ್ಲ ಸಾಮಾನುಗಳು ಅದಾವ, ಕತ್ತಲು ಆವರ್ಸ್ಕೊಂಡ್ಬಿಟ್ಟದೆ, ಯಾವ ಸಾಮಾನು ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ ಅಂತೀವಿ. ಏನು ಸಾಮಾನು ಕಾಣ್ತಾ ಇಲ್ಲ. ಆದ್ರೆ ಏನು ಕಾಣ್ತಾ ಇಲ್ಲ ಅಂದ್ರೆ ಕತ್ತಲನ್ನ, ಸಾಮಾನುಗಳನ್ನ ಏನು ಕಾಣ್ತಾ ಇಲ್ಲ ಅನ್ನುವಂಥವ್ನು ನೀನೇ. ಆದ್ರೆ ಕತ್ತಲನ್ನ ಅರಿಯುವಂಥವ್ ನೀನೇ ಇದೆ. ಕತ್ತಲನ್ನು ಕೂಡ ನೀನೇ ಅರಿತಿದಿ. ಅಂದ್ರ ಈ ಜಾಗರಣ, ಸ್ವಪ್ನ, ಸುಸುಪ್ತಿ, ಈ ಮೂರು ಅವಸ್ಥೆಗಳನ್ನ ನೀನೇ ಅರಿಯುವಂಥವ್ನು. ಅದಕ್ಕೆ ಹೇಳ್ತಾರ ಅವರು, ಜಾಗರಣದಳು ಕನಸಿನಳು ನಿದ್ದೆಯಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಆಗು ಹೋಗಿನೊಳಗಲ್ಲದ ಅನುಪಮಾನಂದ. ನೋಡ್ರಿ, ಈ ಯಾವ್ದ್ರಾಗ ನೀನ್ ಬೆರ್ತಿಲ್ಲ, ಮತ್ತೆ ನೀನು ಅರಿತಾ ಇದ್ದಿ. ಹೆಂಗಂದ್ರ ಕತ್ತಲನ್ನು ಕೂಡ ನೀನೇ ಅರಿತಿದಿ. ಅದ್ರಾಗ ಈ ಮೂರು ಅವಸ್ಥೆಗಳನ್ನ ನೀನೇ ತಿಳ್ಕೊಳ್ತಿದಿ. ಈ ರೀತಿಯಾಗಿ ಇಲ್ಲಿ ಯಾಕಂತಂದ್ರ ಎಲ್ಲಾ ದೇಹಗಳಲ್ಲಿಯೂ ಸಾಕ್ಷಿ ರೂಪದಿಂದ ನೀನು ಒಬ್ಬನೇ ಇರುವಂಥವನು, ಎಲ್ಲವನ್ನ ಅರಿಯುವಂಥವ್ ನೀನೆ. ಎಲ್ಲ ಮಹಾತ್ಮರು ಬಹಳ ಚಂದ ಹೇಳ್ತಾರ ಅವ್ರು. ಅದಕ್ಕ ಈ ನೀನ್ ಹೆಂಗಿದಿ ಅಂತಂದ್ರ ಆನಂದ ಅನ್ನುವಂಥ ಆನಂದವೆಂಬ ಒಂದು ಸಮುದ್ರ, ಯಾಕಂದ್ರ ಅಮೃತದ ಸಮುದ್ರವೇ ನೀನ್ ಅಂತ ಹೇಳ್ತಾರ ನೋಡ್ರಿ. ಎಷ್ಟು ಅದ್ಭುತದ. ಇಂಥದೆಲ್ಲ ನಾವು ಮರ್ತ್ಕೊಂಡು ಏನೇನೋ ಆಗ್ಬಿಟ್ಟಿವಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಏನೇನೋ ಆಗ್ಬಿಟ್ಟಿವಲ್ಲಪ್ಪ, ನಾನು ಸತ್ಯ, ನಾನು ಬದುಕಿ, ಯಾಕಂತಂದ್ರ ನಾನು ಬದುಕಿದೆ, ನನಗ ಅಷ್ಟು ಕಷ್ಟ ಇಷ್ಟು ಕಷ್ಟ ಅಂತ ಏನೇನೋ ಬಡಬಡಿಸ್ತಾ ಇದ್ದೀಯಲ್ಲ, ನಿನಗೆ ಎಲ್ಲದು ಕಷ್ಟ? ನಿನ್ನ ಸ್ವರೂಪ ನೋಡ್ಕೋ ಹೆಂಗಿದೆ. ಅದಕ್ಕೆ ಆನಂದವೆಂಬಂತ ಒಂದು ಅಮೃತದ ಸಮುದ್ರವೇ ನೀನಾಗಿದಿ. ಅದಕ್ಕ ಹೆಂಗ ಅಂತ ಹೇಳ್ತಾರ. ಇಂಥ ಒಂದು ಸುಸುಪ್ತಿಯ ಒಂದು ಎಲ್ಲಿ ಅಂತಂದ್ರ, ಸುಸುಪ್ತಿ ಒಳಗ ಏನು ಅಲ್ಲಿ ಆನಂದ ಏನ್ ತೋರ್ತದ, ಅಲ್ಲಿ ಎಂತ ಆನಂದ ಅಂದ್ರೆ ಅವಿದ್ಯೆ ವೃತ್ತಿಯಲ್ಲಿ ಏನ್ ತೋರ್ತದ ಅದು ನಿಜವಾದ ಆನಂದ ಏನಂದ್ರೆ ಪ್ರತಿಬಿಂಬ ಆನಂದ. ಅವಿದ್ಯೆ ವೃತ್ತಿಯಲ್ಲಿ ತೋರ್ತದ ಅದು, ಆದ್ರೆ ಅದು ನಿಜವಾದ ಆನಂದ. ಈಗ ನಮ್ ನಿದ್ರೆ ಇಲ್ಲಿ ಶಾಂಪಲ್ ಅವೆಲ್ಲ, ಇದನ್ನ ನೋಡ್ಕೊಂಡು ಹಿಂಗ್ ತಿಳ್ಕೊಳ್ರಿ ಅನ್ನುವಂಥದಕ್ಕೆ ಶಾಂಪಲ್ಗಳು ಇವೆಲ್ಲ. ತೋರಿ ಅಡಗೋದು, ವಿಷಯಾದಿಗಳಲ್ಲಿ ತೋರಿ ಅಡಗ್ತಾವ ಆನಂದಗಳು, ಅದು ನಿಜವಾದ ಆನಂದ ಅಲ್ಲ. ಹೆಂಗಂದ್ರ ಪ್ರತಿಬಿಂಬ ಆನಂದಗಳು ಅವ ಅಷ್ಟೇನೆ. ಅದ್ರ ನಿಜವಾದ ಆನಂದ ನಿನ್ನೊಳಗ ಅಡಿಗೆ ಅದು.
ನಿಜವಾದ ಆನಂದ ಎಲ್ಲಿ ಅಡಿಗೆ ಅದ, ನಿನ್ನೊಳಗ ಅಡಿಗೆ ಅದ, ಅದನ್ನ ನೀನ್ ನೋಡ್ಕೊಳ್ಬೇಕಾಗ್ಯದ. ಅದಕ್ಕೆ ಏನ್ ಹೇಳ್ತಾರ, ಅವಿದ್ಯೆ ವೃತ್ತಿಗಳಲ್ಲಿ ಪ್ರತಿಬಿಂಬ ಆನಂದ ತೋರ್ತದ. ಈ ರೀತಿಯಾಗಿ ಇಲ್ಲಿ ನೀನು ಇವೆಲ್ಲ ಪ್ರತಿಬಿಂಬ ಆನಂದಗಳಿಗೆ ಬಿಂಬ ಆನಂದ ಸ್ವರೂಪನಾಗಿರುವಂತ ನೀನೇ. ಈ ಪ್ರತಿಬಿಂಬ ಆನಂದಗಳೇನ್ ತೋರಕತ್ತವಲ್ಲ, ಅದಕ್ಕೆ ಈ ಪ್ರತಿಬಿಂಬ ಆನಂದಗಳಿಗೆ ಬಿಂಬ ಸ್ವರೂಪವಾಗಿರುವಂತ ಆನಂದ ರೂಪವಾಗಿರುವಂತ ನೀನೇ, ಬೇರೆ ಎಲ್ಲೂ ಇಲ್ಲ. ನೋಡ್ರಿ, ಗುರುಗಳೇನ್ ತಂದು ಕೊಡ್ತಾರೇನ್ರಿ ಆನಂದ? ನೀನೇ ಮಾಡ್ಕೊಳ್ಬೇಕು. ನಿನಗ ರೋಗ ಬಂದದ, ರೋಗ ಬಂದವರೆ ಗುಳಿಗೆ ತಗೊಳ್ಬೇಕಾಗ್ತದ, ರೋಗ ಬಂದವರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದ. ಇಲ್ಲ ನಾ ಮನ್ಯಾಗ ಕೂತ್ಕೊಂಡಿದ್ದೀನಿ, ನನ್ ಬದಲು ನೀನು ಹೋಗ್ರಿ ಅಂದ್ರ, ಅಥವಾ ನನಗೆ ರೋಗ ಬಂದದ ನೀವು ಗುಳಿಗೆ ತಗೊಳ್ರಿ ಅಂದ್ರ ಆಗ್ತದೇನು? ಕಡಿಮೆ ಆಗ್ತದೇನು? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಯಾರಿಗ ರೋಗ ಬಂದದ, ನಿನಗ್ ಬಂದದ, ನೀನ್ ಗುರುವಿನ ಹತ್ರ ಹೋಗ್ಬೇಕು. ನಿನಗ್ ರೋಗ ಬಂದದ, ಡಾಕ್ಟರ್ ಹತ್ರ ನೀನೇ ಹೋಗ್ಬೇಕು. ಅದಕ್ಕ ಇಲ್ಲಿ ಹೇಳ್ತಾರ, ಅಲ್ಲಿ ಹೋದಾಗ ಮಾತ್ರ ನಿನಗೆ ಗೊತ್ತಾಗ್ತದ ಅವ್ರು ಯಾವ ಯಾವ ರೀತಿಯಿಂದ ಔಷಧ ಕೊಡ್ತಾರ, ಅದು ನೀನೇ ತಗೊಳ್ಬೇಕು. ಇಲ್ಲಂದ್ರೆ ಅರ್ಥ ಆಗ್ತದೇನೆ ಅಂದ್ರೆ ಅರ್ಥ ಆಗಂಗಿಲ್ಲ. ಯಾಕಂತಂದ್ರ ನೀ ಅಂತ ಒಂದು ಸ್ವರೂಪ ನಿಂದ ಐತಪ್ಪ ನಿನಗ. ತನ್ನಲ್ಲಿರುವಂತ ಆನಂದವನ್ನೇ ತೋರಿಸ್ತಾನ ಸದ್ಗುರು. ನಿನ್ನಲ್ಲಿರುವಂಥದ್ದೇ, ಬೇರೆ ಯಾರು ಕೊಡುವಂಥದ್ದಲ್ಲ ಇದು. ಅದಕ್ಕೆ ನಿನ್ನದೇ ಅನ್ನುವಂಥ ಜ್ಞಾನ ರತ್ನ ನೋಡ, ಅದನ್ನು ಬಿಡಿಸಿಕೊಳ್ಳದೆ ಧರಿಸಿಕೊಂಡಿದ್ದೆ ಆದರೆ ನಿನ್ನಂತ ಸಿರಿವಂತರಿಲ್ಲ ರಾಮನಾಥ ಅಂತ ಹೇಳ್ತಾರ. ಜ್ಞಾನ ಅನ್ನುವಂಥದ್ದು ನಿನ್ನದದು, ಸ್ವಂತ ನಿಂದ. ಅದಕ್ಕೆ ಸಿಂಹಾಸನ ಯಾವುದು? ಇದಕ್ಕಾಗಿ ಬಡದಾಡಪ್ಪ, ಇದಕ್ಕಾಗಿ ಬಡದಾಡು. ಎಂದೋ ಕಳ್ಕೊಂಡ್ಬಿಟ್ಟಿದಿ ಇದನ್ನ. ನಿನ್ನ ಸ್ವರಾಜ್ಯ ಸಿಂಹಾಸನ ಎಂದೋ ಕಳ್ಕೊಂಡಿದಿ. ಆದ್ರೆ ಅದು ಆದ ನಿನ್ನಲ್ಲೇ ಐತೆ. ಆದ್ರೆ ಅದನ್ನ ಪಡ್ಕೊಳ್ಳುವಂಥದ್ದು ನಿನಗ ಬಿಟ್ಟದ್ದು. ಅಂತ ಒಂದು ಆನಂದ ಸ್ವರೂಪನೇ ನೀನಿದಿ ಅನ್ನುವಂಥದ್ದು ತಿಳಿಸ್ತಾನೆ ಸದ್ಗುರು. ಅತೇನ್ ಕೊಡ್ತಾನೇನ ಆನಂದ? ಇಲ್ಲ. ಎಲ್ಲಾದ್ರೂ ಹೊರಗಡೆ ಸಿಗ್ತದೇನ ಆನಂದ? ಅದಕ್ಕೆ ಬೊಮ್ಮವನ್ನ ಅರಿವೇನದು. ಬೊಮ್ಮ ಅಂದ್ರೆ ಏನು? ಆನಂದ, ನಿಜವಾದ ಆನಂದ. ಅದು ಆನಂದದ ಸ್ವರೂಪ, ಅದು ಪರಮಾತ್ಮನ ಸ್ವರೂಪ. ಎಲ್ಲಾದ್ರೂ ಹೊರಗಡೆ ಹುಡುಕಿದ್ರೆ ಸಿಗ್ತದೆ ಅನ್ನೋದು ನಿನ್ನಲ್ಲೇ ಅಡಿಗೆದಪ್ಪ ಅದು. ಅದಕ್ಕೆ ಹೇಳ್ತಾರೆ, ಅಲ್ಲಿ ಇಲ್ಲಿ ಹುಡುಕುತ್ತಿ ಮಲ್ಲಿ, ಅದು ನಿನ್ನಲ್ಲೇ ಕುಂತದ ಅಲ್ಲಿ ಅಂತ ಹೇಳ್ತಾರ. ಅಲ್ಲಿ ಇಲ್ಲಿ ಹುಡುಕುತ್ತಿ, ಅದು ನಿನ್ನಲ್ಲೇ ಕುಂತದ ಅಂತ ಹೇಳುವಂಥದ್ದು ಒಂದು ತತ್ವದಲ್ಲಿ ಹೇಳತ್ತಾರೆ ಮಹಾತ್ಮರು. ಹಂಗಾಗಿ ಅಲ್ಲಿ ಇಲ್ಲಿ ಹುಡುಕೋದು ಅಲ್ಪ, ಅದು ನಿನ್ನಲ್ಲೇ ಐತೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಿ ಕೊಡ್ತಾರ ಅವರು. ಅದಕ್ಕೆ ಈ ಮೂರು ಹಾಗೂ ಹೋಗಿನೊಳಗಲ್ಲದ ಅನುಪಮ, ಯಾವುದು ದೃಷ್ಟಾಂತಕ್ಕೆ ನಿಲುಕದೇ ಇರುವಂಥದ್ದು ಅಂತ ಅಮೃತ ಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ ಬೊಮ್ಮವನ್ನರಿವೆನೆಂದು ಬಳಲೋರು. ತಿಳ್ಕೊತೀನಿ ಏನ್ ತಿಳ್ಕೊತೀಯೋ? ತಿಳ್ಕೊಳಕ್ಕ ಸಿಗ್ತದೆ ಅನ್ನೋದು ಕೈಗೆ, ಕಣ್ಣಿಗೆ ಕಾಣ್ತದೇನ? ಎಂತ ಒಂದು ಅದ್ಭುತ ಹೇಳ್ತಾರೆ ನೋಡ್ರಿ. ಅಲ್ಲಿ ಇಲ್ಲಿ ಹುಡುಕಿದ್ರೆ ಸಿಗ್ತಾನೇನು? ಸಿಗಂಗಿಲ್ಲ. ಅದಕ್ಕೆ ಲಿಂಗ ಮಧ್ಯ ಜಗತ್ಸವಂ ಲಿಂಗಮಯಂ ಜಗತ್ತು ಅಂತ ಹೇಳ್ತಾರ. ಪರಿಪೂರ್ಣ ಅದನ್ನತ್ತ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥದ್ದು. ಅದೆಲ್ಲರ ಒಂದಿಟ್ಟು ಅಲ್ಲಿ ನೋಡ್ತೀನಿ, ಇಲ್ಲ ನಾನು ಪರಿಚ್ಛಿನ್ನತೆಯಿಂದ ಕೂಡಿದೆ ಅನ್ನೋದು ಪರಿಪೂರ್ಣವಾಗಿರುವಂತ ವಸ್ತು. ಅದು ನಿನ್ನಲ್ಲಿ ತುಂಬ್ಯದ. ಅದಕ್ಕೆ ಜಗವೆಂದಡಂ ತಾನೆ ಜಗದೀಶನಂ ತಾನೆ ಜಗದಾತ್ಮರೆಲ್ಲರಮ್ಮ ತಾನೆ ಎಂದು ಭಗವತನೇ ಉತ್ತಮ ನೋಡ ಅಂತ ಹೇಳ್ತಾರೆ. ಜಗವೆಂದಡಂ ತಾನೆ ಜಗದೀಶನಂ ತಾನೆ ಜಗದಾತ್ಮರೆಲ್ಲರಂ ತಾನೆ ಎಂದು ಭಗವನೇ ಉತ್ತಮ ನೋಡ ಅಂತ ಕೆಲವರಲ್ಲಿ ಹೇಳ್ಕೊಂಡು ಬರ್ತಾರೆ ಮಹಾತ್ಮರು. ಅದು ಸಾರದಾಗ ಹೇಳ್ತಾರೆ ಈ ಮಾತು. ಅದಕ್ಕೆ ಈ ರೀತಿ ಎಲ್ಲಿ ನೀನು ಬೊಮ್ಮನ್ನ ಹೊರಗಡೆ ಹುಡುಕ್ತೀನಿ ಅಂತಂದ್ರ ಅದು ತಿಳಿತದೇನಪ್ಪ ಅಂದ್ರೆ ತಿಳಿಯುವಂಥದ್ದು ಅಲ್ಪ. ಸುಮ್ಮನೆ ಹುಡುಕಿ ಸತ್ತು ಹೋಗ್ತಿದ್ ನೋಡ, ಅಷ್ಟೇನೆ. ಸುಮ್ಮನೆ ಸತ್ತು ಹೋಗ್ತಿದಿ. ಹೊರಗಡೆ ಹುಡುಕಿದ್ರೆ ಎಲ್ಲಿ ಸಿಗುವಂಥದ್ದಲ್ಲ. ಅದು ನಿನ್ನ ಭ್ರಮೆ, ಅದು ನಿನ್ನ ಹುಚ್ಚುತನ. ಅದು ಇಂಥ ಶರೀರವನ್ನ ಅದಕ್ಕೆ ಹೇಳ್ತದ, ಕಾಯ ಪುರದ ಮಾಟವು ಬಲು ಅಂದ ಮಾಯವಾದರೂ ಸಿಗಲಾರದೆಂದ. ಏನ್ ನಿನಗೇನಾರ ಇದು ಬರ್ದು ಕೊಟ್ಟದ? ನಿನ್ಗೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಕೆಲವೊಂದು ಇಷ್ಟು ವರ್ಷ ಇರ್ತೀವಂತ ಅಗ್ರಿಮೆಂಟ್ ಏನಾರು ಮಾಡ್ತೀವಿ ಮನೆಗೆ, ಹೌದಲ್ಲ? ಮನೆ ಏನಾರ ಬಾಡಿಗೆ ಪಡಿಗೆ ಹೋದಾಗ ಇಷ್ಟು ದಿವಸ ಅಂತ ಅಗ್ರಿಮೆಂಟ್ ಅದು ಬರ್ಸ್ಕೊಳ್ತಾರ, ಯಾವ್ದಾದ್ರೆ ಬರ್ಸ್ಕೊಳ್ತಾರ ನೋಡ್ರಿ. ಆ ರೀತಿ ಏನಾರ ಅಗ್ರಿಮೆಂಟ್ ಐತನ? ನಾ ಮತ್ತೆ ಮುಂದಿನ ಜನ್ಮ ಇದೇ ಮನುಷ್ಯನ ಶರೀರನೇ ಬರ್ತದಂತ ಏನಾರ ಅಗ್ರಿಮೆಂಟ್ ಐತನ? ಅದಕ್ಕ ಇದನ್ನೇನ್ ತಿಳ್ಕೊಳ್ಳಾರ್ದ ಕೂಡ್ತಿಯಲ್ಲ, ಏನಾರ ಅಗ್ರಿಮೆಂಟ್ ಐತನ? ಆವ ಬಲ ಬಿಡದ ಅಖಿಳ ದುರಿತವನೆಸಿಗೆ ಜೀವಿಸಿ ಮಾತದು ಉಸಿರಲ್ಲೇ ಮಾನವ. ಏನ್ ಹಿಡ್ಕೊಂಡೇನ್ ಮಾಡ್ತೀವೋ ನೀನು? ಮಾನವ ಶರೀರ ಒಂದಕ್ಕೆ ಏನ್ ಪ್ರಾಣಿ ಪಕ್ಷಿಗಳಿಗೆ ಹೇಳಕ್ಕಾದನಿದೆ?
ಮನುಷ್ಯನಿಗೆ ಹೇಳಿದಂಥದ್ದಿದು. ಬೊಮ್ಮವನ ಅರಿವಿನೆಂದು ಬಳಲುವರು. ಯಾರಿಗೆ ಹೇಳಿದಾರ? ನಿನಗೆ ಹೇಳಿದಾರಪ್ಪ. ಯಾವ ಬೇರೆ ಬೇರೆ ಯಾವ್ದಕ್ಕಾರ ಐತನ ಇದು ಅವಕಾಶ ತಿಳ್ಕೊಳಕ? ಇದು ಅಲ್ಲ, ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಕಾಯಪುರದ ಮಾಟವು ಬಲು ಅಂದ. ಇದು ಬಹಳ ಚಂದ ನೋಡಿ. ಇದು ಒಂದು ಪುರ ಅನ್ನುವಂಥದ್ದು, ಬಹಳ ಶರೀರ ಅನ್ನುವಂಥದ್ದು ಒಂದು ಊರು ಬಹಳ ಚಂದ ಐತಿ. ಅದು ಇದೇನಾದ್ರೂ ಹೋಗಿ ಬಿಡ್ತು ಅಂದ್ರೆ ಮತ್ತೆ ಅದು ನಿನಗೆ ಸಿಗಂಗಿಲ್ಲ. ಸಿಗೋದ್ರಾಗ ಇದನ್ನ ಪಡ್ಕೊಳ್ಬೇಕಾಗ್ಯದ, ಅದರಿಂದನೇ ತಿಳ್ಕೊಳ್ಬೇಕಾಗ್ಯದ. ಅದಕ್ಕೆ ಈ ರೀತಿಯಾಗಿ ಇದು ಬೇರೆ ಕಡೆ ಹುಡುಕ್ತೀನಿ ಅಂತಂದ್ರಲ್ಲ, ಅದು ನಿನ್ನೊಳಗ ಐತೆ. ಅದು ಅದನ್ನ ತಿಳ್ಕೊಳ್ಬೇಕು. ಈ ರೀತಿ ತನ್ನನ್ನು ತಾನು ಅರಿದಾಗ ಮಾತ್ರ ಇದು ಬ್ರಹ್ಮಜ್ಞಾನ ಆಗ್ತದಪ್ಪ. ಅರಿದೇ ಇದ್ದಾಗ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರ ಅವರು. ಮತ್ತೆ 3ನೇ ನುಡಿ ನೋಡ್ಬಿಡೋಣ. ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತಮಗಿಲ್ಲದೆ ಗಗನದಂತ ವಿರಳವಹ ಶಂಭುಲಿಂಗದೊಡನಗಲಿಕೆ ತಮಗಿಲ್ಲದ ಅನುಭೂತಿ ಜನಿಸದೆ ಬೊಮ್ಮವನರಿವೆನೆಂದು ಬಳಲುವರು. ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು ಅಂತ ಎಷ್ಟು ಅದ್ಭುತವಾಗಿ ಹೇಳ್ತಾರ ನೋಡ್ರಿ. ಯಾಕಂದ್ರ ಎಲ್ಲಿದ್ದಾನ, ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಲ್ಲ, ಆನಂದ ಸುಖ ಎಲ್ಲೈತೆ. ಯಾಕಂದ್ರೆ ಸುಖನೇ ಬೇಕಂತಾನೆ ನಾವೆಲ್ಲರೂ ಇವತ್ತ ವ್ಯವಹಾರ ಮಾಡ್ತಾ ಇರುವಂಥದ್ದು. ಯಾರಿಗ್ ಬೇಕಾಗಿಲ್ಲ ಸುಖ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ಯಾರಿಗ್ ಬೇಕಾಗಿಲ್ಲ? ಮಹಾತ್ಮರು ಇದನ್ನೇ ಹೇಳ್ತಾರೆ. ಎಲ್ಲಿದ್ದೆ ಅನ್ನುವಂಥದ್ದನ್ನ ತಿಳಿಸ್ತಾರ. ಬ್ರಹ್ಮ ಎಲ್ಲಿದ್ದಾನ? ಪರಬ್ರಹ್ಮ. ಬ್ರಹ್ಮ ಅಂದ್ರ ತ್ರಿಮೂರ್ತಿಗಳಿಗೆ ಹೋಗಂಗಿಲ್ಲ. ಇಲ್ಲಿ ಪರಬ್ರಹ್ಮ ವಿಷಯವನ್ನ ಹೇಳ್ತಾ ಇದ್ದಾರ. ಯಾಕಂದ್ರೆ ಈ ಎಲ್ಲದಕ್ಕೂ ಆಧಾರವಾಗಿರುವಂಥವನು ಯಾರು? ಪರಬ್ರಹ್ಮ ಸ್ವರೂಪ ಇರುವಂಥದ್ದು. ಅದು ನಿನ್ನ ಸ್ವರೂಪನೇ. ಅದಕ್ಕೆ ಹೇಳ್ತಾರೆ, ಎಲ್ಲಿಂದ ಬಂದಿ ಅಲ್ಲಿಗೆ ಮುಟ್ಟಬೇಕಾಗ್ಯದ. ನೀ ಎಲ್ಲಿಂದ ಬಂದಾವ ಅರ್ಥ ಮಾಡ್ಕೋ. ತಂದೆ 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 ತಾತ 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 ಅಂತ ಹೋಗಿ ಎಲ್ಲಿಗೆ ಮುಟ್ಟಾವ ನೀನು? ಅಲ್ಲಿಗೆ ಮುಟ್ಟಾವ. ಆ ಬ್ರಹ್ಮನ ಸ್ವರೂಪನೇ ನಿಂದೈತೆ. ಅದನ್ನ ಮರ್ತ್ಕೊಂಡು ಇಲ್ಲಿ ಹೆಂಗಾಗಿದೆ ಅಂದ್ರೆ ಹುಚ್ಚ ಹಿಡ್ಕೊಂಡ್ ಕುಂತಿದವ ನೀನು. ಎಲ್ಲಿಂದ ಬಂದಿದೆ ಅಲ್ಲಿಗೆ ಸೇರ್ಬೇಕಾದವ ನೀನು. ಅಲ್ಲಿಗೆ ಸೇರಿದಾಗೆ ನಿನಗೆ ಆನಂದ ಆಗುವಂಥದ್ದು. ಎಲ್ಲ ಮಧ್ಯೆ ಕೂತ್ಕೊಂಡು ನೀ ಬಡಬಡಿಸಿದ್ರೆ ನಿನಗೆ ಎಲ್ಲಿ ಸಿಗ್ತದ ಆನಂದ? ಹೇಳು, ಸಿಗಕ್ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ಸ್ವಗತ ಸಜಾತಿ ವಿಜಾತಿ ಅನ್ನುವಂಥದ್ದು ಈ ವಿಚಾರ. ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಈ ಜಗತ್ತು ನಾಮರೂಪದಿಂದ ಕೂಡಿದಂಥ ಈ ಜಗತ್ತು, ಈ ಸೃಷ್ಟಿಗಿಂತ ಪೂರ್ವದಲ್ಲಿ ಏನೈತೆ ಅಂದ್ರ ಸದ್ರೂಪ ಇರುವಂಥದ್ದು ಒಂದೇನೆ. ಈ ಬ್ರಹ್ಮ ಒಂದೇ ಇತ್ತು, ಅಲ್ಲಿ ಒಂದೇ ಇದೆ. ಅಲ್ಲಿ ಕೂಡ ಏನ್ ಹೇಳ್ತಾರ, ಸ್ವಗತ ಅಂದ್ರ ನಾವೇನ ಅರ್ಥ ಮಾಡ್ಕೊಳ್ಬೇಕು? ಸ್ವಗತ ಅಂದ್ರೆ ಈ ಶರೀರ ಅಂತ ಒಂದು ಉದಾಹರಣೆ ತಗೊಂಡ್ರೆ, ಶರೀರದಲ್ಲಿರುವಂತ ಅವಯವಗಳೆಲ್ಲ ಇದು ಸ್ವಗತ ಆಗ್ತದ. ಸಜಾತಿ ಅಂತಂದ್ರೆ ಈ ಮನುಷ್ಯರೆಲ್ಲ ಸೇರ್ಕೊಂಡು ಇರುವಂತದಕ್ಕೆ ಸಜಾತಿ ಅಂತ ಅನ್ಸ್ಕೊಳ್ತದ. ವಿಜಾತಿ ಅಂತಂದ ಈ ಮನುಷ್ಯರು, ಈ ಕಲ್ಲು ಕಟ್ಟಿಗೆ ಮಣ್ಣು ಈ ರೀತಿ ಇರುವಂತದಕ್ಕೆ ವಿಜಾತಿ ಅಂತ ಹೇಳಿಸ್ಕೊಳ್ತಾರ. ಅದಕ್ಕೆ ಈ ಬ್ರಹ್ಮ ಕೂಡ ಹೆಂಗಂದ್ರ ಅದು ಕೂಡ ಸಜಾತಿ ವಿಜಾತಿ, ಸ್ವಗತ ಸಜಾತಿ ವಿಜಾತಿ ರಹಿತವಾಗಿರುವಂಥದ್ದು. ಮತ್ತೆ ಅದು ಏಕ ಏವ ಅದ್ವಿತೀಯ ಕೂಡ ಇರುವಂಥದ್ದು ಪರಬ್ರಹ್ಮ ಸ್ವರೂಪ. ಯಾಕಂದ್ರೆ ಈ ಸ್ವಗತ ಯಾವುದು ಭೇದ ಇರದೇ ಇರುವಂಥದ್ದಕ್ಕೆ ಸ್ವಗತದ ಭೇದ ಕೂಡ ಇಲ್ಲ. ಅದಕ್ಕೆ ಏಕ ಅಂತ ಹೇಳ್ತಾರ. ಸಜಾತಿ ಭೇದನೂ ಇಲ್ಲ. ಯಾವ್ದಕ್ಕ? ಆತ್ಮನಿಗೆ, ಬ್ರಹ್ಮನಿಗೆ. ಬ್ರಹ್ಮ ಅಂದ್ರೆ ಮತ್ತೆ ತ್ರಿಮೂರ್ತಿಗಳ ಬ್ರಹ್ಮಕ್ಕೆ ಹೋಗ್ಬಾರ್ದು. ಮತ್ತೆ ಏನ್ ಹೇಳ್ತಾರ ಇಲ್ಲಿ ಅಂತಂದ್ರ ಸ್ವಗತ ಏಕ ಅಂತ ಅನ್ನುವಂಥದ್ದು ಇದು. ಯಾಕಂದ್ರೆ ಈ ಸ್ವಗತ ಭೇದ ಇಲ್ಲ ಬ್ರಹ್ಮನಿಗೆ, ಆತ್ಮನಿಗೆ ಇಲ್ಲ. ಅದಕ್ಕೆ ಏಕ ಅಂತ ಹೇಳುವಂಥದ್ದು. ಸಜಾತಿ ಭೇದ ಇಲ್ಲ ಅನ್ನುವಂಥದ್ದಕ್ಕಾಗಿ ಏವ ಅನ್ನುವಂಥದ್ದು. ಆಮೇಲೆ ವಿಜಾತಿ ಭೇದ ಇರದೇ ಇರುವಂಥದ್ದಕ್ಕಾಗಿ ಅದ್ವಿತೀಯ ಅನ್ನುವಂಥದ್ದು. ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಯಾಕಂದ್ರ ಈ ಎಲ್ಲ ಒಂದು ಜಗತ್ತಿಗೆ ಏನಂದ್ರ ಕಾರಣವಾದಂಥದ್ದು ಈ ಯಾವುದು ಅಂತಂದ್ರೆ, ಈ ಜಗತ್ತೆಲ್ಲ ತೋರಕತ್ತದ. ಎಲ್ಲಿಂದ ತೋರಕತ್ತದ ಅಂದ್ರ ನಿನ್ನಿಂದನೇ. ನೀನಂದ್ರೆ ಯಾರು? ಪರಬ್ರಹ್ಮ ಸ್ವರೂಪ. ಇವೆಲ್ಲ ತೋರ್ದಂಗ ಆಗ್ತಾವಲ್ಲ, ಎಲ್ಲ ನಿನ್ನೊಳಗ. ಮತ್ ಕನಸು ಬೇರೆ ಕಡೆ ಬಿದ್ದದೇನ? ಕನಸು ಎಲ್ಲಿ ಬಿದ್ದು? ನಿನ್ನೊಳಗ ಬಿದ್ದದಿಲ್ಲ. ಆದ್ರೆ ಕನಸಿನಲ್ಲಿ ಬಿದ್ದಂಥದ್ದು ನಿನಗೇನಾರ ತೊಂದರೆ ಕೊಟ್ಟಿತ್ತ? ಆಮೇಲೆ ಎದ್ದ ಮೇಲೆ
ಕನಸಿನಲ್ಲಿದ್ದಾಗ ಸುಖ ದುಃಖ ಅಂತ ಹೇಳ್ಬಿಟ್ಟು ದುಃಖ ಅಂತ ಅನ್ಕೊಂಡು ಅಲ್ಲಿ ಒದ್ದಾಡಿದಿ. ಆದ್ರ ಕನಸಿನಿಂದ ಜಾಗೃತಿ ಬಂದ ಮೇಲೆ ಅದ್ರ ಬಾಧೆ ನಿನಗೇನಾರು ತಟ್ಟಿತಾ? ಇಲ್ಲಲ್ಲ. ಯಾವಾಗ ಕನಸಿನಲ್ಲಿ ಅನ್ಭವಿಸ್ದಂಗ ಆಯ್ತು, ಆದ್ರೆ ಜಾಗೃತಿ ಬಂದ್ಮೇಲೆ ಇಲ್ಲ ಅದು. ಇಲ್ಲಿ ಕೂಡ ಈ ಜಗತ್ತೇನ್ ತೋರಕತ್ತಿದೆ, ಎಲ್ಲಿ ತೋರಕತ್ತಿದೆ? ನಿನ್ನೊಳಗೆ ತೋರಕತ್ತಿದ, ನಿನ್ನ ಆಧಾರದಲ್ಲೇ ತೋರಕತ್ತದ, ನಿನ್ನ ಆಶ್ರಯದಲ್ಲೇ ತೋರಕತ್ತದ. ಕನಸು ಸತ್ಯ ಏನು? ಮಿಥ್ಯೆ ಅದ. ಜಗತ್ತು ಸತ್ಯ ಏನು? ಮಿಥ್ಯೆ ಅದ. ಎಷ್ಟು ಅದ್ಭುತ ನೋಡ್ರಿ, ಎಷ್ಟು ಅದ್ಭುತ. ಜಗತ್ತು ಎಲ್ಲಿ ತೋರಕತ್ತದ? ನಿನ್ನೊಳಗ ತೋರಕತ್ತದ. ಕನಸು ಎಲ್ಲಿ ತೋರಕತ್ತದ? ನಿನ್ನೊಳಗ ತೋರಕತ್ತದ. ಅದು ಸತ್ಯ ಏನು? ಮಿಥ್ಯೆ ಐತೆ. ಜಗತ್ತು ಸತ್ಯ ಏನು? ಮಿಥ್ಯೆ ಐತೆ. ಹೊಡೆದಾಡಕತ್ತಿ ಸತ್ಯ ಅಂತ. ಅದಕ್ಕ ಮೂರ್ಖ ಅಂತಾರ ಮಹಾತ್ಮರು. ಅದಕ್ಕ ಶಂಭು ಹೆಂಗದನ, ಬ್ರಹ್ಮ ಹೆಂಗಿದ್ದಾನ, ಪರಮಾತ್ಮ ಹೆಂಗಿದ್ದಾನಂದ್ರ ನಿರವಯನಾಗಿದ್ದಾನೆ. ಯಾವ ಅವಯವಗಳು ಇಲ್ಲ ಆತಗ. ನಾವಿವತ್ತು ಪರಮಾತ್ಮ ಅವಯವಗಳನ್ನು ಮಾಡಿ ಕುಂದಿರ್ಸ್ತೀವಿ. ಅವಯವಗಳಿಲ್ಲ, ನಿರಾಕಾರವಾಗಿದನ, ನಿರವಯದಿಂದ ಕೂಡಿದನತ. ಯಾವ ಭೇದಗಳು ಅತಿಗಿಲ್ಲ. ಪರಮಾತ್ಮ ಭೇದ ಯಾವ್ರ ಅದಾವೆ ಅನ್ನತಿಗೆ? ಏನಾದ್ರೆ ಆಕಾರ ಪ್ರಕಾರ ಏನು ಇಲ್ಲ. ನಿರವಯದಿಂದ ಕೂಡಿದಂತ ಪರಮಾತ್ಮ ಅದನ್ನ. ಯಾವ ಅವಯವಗಳಿಲ್ಲ, ಸ್ವಗತ ಇಲ್ಲ. ಸ್ವಗತಾದಿ, ಯಾಕಂದ್ರೆ ಸ್ವಗತ ಸಜಾತಿ ವಿಜಾತಿ ಯಾವ ಇಲ್ಲ ಆತಗ ಭೇದಗಳು. ಅದು ಹೆಂಗದನ? ಆಕಾಶದಂತೆ. ಆಕಾಶ ಹೆಂಗೈತೆ? ನಿರಾವಯದಿಂದ ಅದಾನ, ನಿರಾಕಾರವಾಗಿ ಅದ. ಆಕಾಶಕ್ಕೆ ಏನಾರು ರೂಪ ಐತ? ಇಲ್ಲಲ್ಲ. ಆದ್ರ ಆಕಾಶದೊಳಗ ಎಲ್ಲಾನು ಮಿಂಚು ತೋರ್ತದ, ನಕ್ಷತ್ರಗಳು ತೋರ್ತಾವ, ಮಳಿ ತೋರ್ತದ, ಮಳಿ ಬರ್ತದ, ಗುಡುಗಾಗ್ತದ. ಏನಾದ್ರೂ ಧಕ್ಕೆ ಐತೇನ ಆಕಾಶಕ್ಕ? ಏನಿಲ್ಲ ನೋಡ್ರಿ. ಹಗಲಾಗ್ತದ, ರಾತ್ರಿ ಆಗ್ತದ, ಮಿಂಚುಗಳು ಆಗ್ತಾವ, ಮೋಡಗಳು ಆಗ್ತದ, ಗುಡುಗ ಆಗ್ತದ, ನಕ್ಷತ್ರಗಳು ತೋರ್ತಾವ. ಏನಾದ್ರ ಆಕಾಶಕ್ಕೆ ಏನಾದ್ರು ಧಕ್ಕೆ ಆಗ್ಯದೇನ? ತೊಂದರೆ ಆಗ್ಯದೇನು? ಇಲ್ಲ. ಯಾವಾಗಲೂ ಏಕವಾಗಿರುವಂತ, ನಿತ್ಯವಾಗಿರುವಂತದ್ದು. ಹಗಲಿ ಇದ್ರು ಅಷ್ಟೇ ಇರ್ತದೆ, ರಾತ್ರಿ ಇದ್ರು ಅಷ್ಟೇ ಇರ್ತದೆ. ಏನ್ ಮೋಡ ಬಂದ್ರು ಅಷ್ಟೇ ಇರ್ತದೆ, ಗುಡುಗ್ ಬಂದ್ರು ಅಷ್ಟೇ ಇರ್ತದೆ. ಯಾವ್ದು ಏನು ಮಾಡಕ್ ಸಾಧ್ಯನೇ ಇಲ್ಲ ನೋಡ್ರಿ. ಹೆಂಗಪ್ಪ ನಿನ್ನ ಸ್ವರೂಪ. ಅದಕ್ಕ ಆಕಾಶ ಹೆಂಗೈತೆ ಹಾಗೆ. ಯಾಕಂತಂದ್ರ ಈ ರೀತಿಯಾಗಿ ಶಂಭುಲಿಂಗ ನಿನ್ನ ಸ್ವರೂಪನೇ ಐತಪ್ಪ ಅನ್ನುವಂಥದ್ದು. ಯಾಕಂದ್ರೆ ಇದೆಲ್ಲ ಏನ್ ತೋರ್ತದ ಅವೆಲ್ಲವು ನಿನ್ನಲ್ಲಿ ಕಲ್ಪಿತದಿಂದ ಕೂಡಿದಾವ ಅನ್ನುವಂಥದ್ದು ಇದನ್ನ ತಿಳ್ಕೊಳ್ಬೇಕಾಗ್ತದ. ಯಾಕಂದ್ರೆ ಅಂತ ಒಂದು ಶಂಭುಲಿಂಗನ ಸ್ವರೂಪವೇ ನಿನ್ನ ಸ್ವರೂಪ. ಈ ಪಂಚ ಕೋಶಗಳಿಗೂ ವಿಲಕ್ಷಣ ಆಗಿರುವಂಥದ್ದು ನಿನ್ನ ಸ್ವರೂಪ. ಏನು ಅವಸ್ಥೆಗಳದವ, 3 ಅವಸ್ಥೆಗಳು, ಅವಕ್ಕ ಸಾಕ್ಷಿ ರೂಪವಾಗಿರುವಂಥವ್ ನೀನೇ ಇದಿ ಅನ್ನುವಂಥದ್ದು ಅವ್ರೇ ಹೇಳ್ತಾರ. ಈ ರೀತಿಯಾಗಿ ಬೇರೆ ವಿಚಾರಕ್ಕೆ, ಯಾಕಂದ್ರೆ ಬೇರೆ ಎಲ್ಲಿ ನಾ ಹುಡುಕ್ತೀನಿ ಅಂದ್ರು ಕೂಡ ಇಲ್ಪ ನಿನ್ನೊಳಗ ನಿನಗೆ ಎಲ್ಲ ನಿನ್ನ ಆಧಾರದಲ್ಲಿ ಇವೆಲ್ಲ ತೋರ್ತಾವ. ಹೆಂಗ್ ತೋರ್ತಾವ? ತೋರಿ ಅಡಗ್ತಾವ. ಆದ್ರೆ ಇವು ಯಾವ ಶಾಶ್ವತ ಅಲ್ಲ. ನೀವೆಲ್ಲನೂ ಅರಿಯುವಂಥವನು ಆ ಒಂದು ಪರಬ್ರಹ್ಮ ಸ್ವರೂಪ ನಿತ್ಯ ಸತ್ತು ಚಿತ್ತ ನಿತ್ಯ ಆನಂದ ಪರಿಪೂರ್ಣವಾಗಿರುವಂತಹ ಶಂಭುವೆ ನಾನು ಅನ್ನುವಂಥ ಅನುಭವ ಜ್ಞಾನ ಇಲ್ದೆ. ಯಾಕಂತಂದ್ರ ಇವೆಲ್ಲ ಅನುಭವ ಜ್ಞಾನ ಬೇಕಾಗಿತ್ತು. ಅಂದಾಗ ಮಾತ್ರ ಅಪರೋಕ್ಷ ಜ್ಞಾನ ನಿನಗಾಗ್ತದ ಅನ್ನುವಂಥ ವಿಚಾರ. ಈ ರೀತಿ ಇಲ್ಲಿ ಮತ್ತೆ ವಿಷಯ ಏನಂತಂದ್ರೆ ಜೀವ ಬ್ರಹ್ಮರ ಐಕ್ಯ ಆಗುವಂತ ವಿಷಯ. ಇಲ್ಲಿ ಜೀವಾತ್ಮನು ಬೇರೆ ಅಲ್ಲ, ಪರಮಾತ್ಮನು ಬೇರೆ ಅಲ್ಲ. ಇವೆಲ್ಲ ಅಜ್ಞಾನಕ್ಕೇನು ಒಳಗಾಗಿ ಜೀವಾತ್ಮ ಅಂತ ಅನ್ಕೊಂಡ್ ಕೂಡ್ತಾನಲ್ಲ ಈತ. ಯಾಕಂದ್ರ ಇಬ್ರು ಒಂದೇನೆ, ಆತ ಬೇರೆ ಅಲ್ಲ ಬೇರೆ ಅಲ್ಲ. ಅದಕ್ಕೆ ಜೀವ ಮತ್ತ ಈ ಬ್ರಹ್ಮ ಐಕ್ಯವೇ ಇದಕ್ಕ ವಿಷಯ ಅಂತ ಕೂಡ ಹೇಳುವಂಥದ್ದು. ಯಾಕ ಸುಮ್ನೆ ನಾನ್ ಬೇರೆ ಇದ್ದೀನಿ, ಅದು ಬೇರೆ ಐತೆ, ಇದು ಬೇರೆ ಐತೆ, ಅದಕ್ಕೆ ಬೇದಕ್ಕೆ ಅವಕಾಶ ಇಲ್ಲ. ಅದ್ವೈತವಾಗಿರುವಂತ ಏಕ ಏವ ಅದ್ವೈತವಾಗಿರುವಂಥದ್ದು. ಬೇರೆ ನಿನ್ ಬಿಡಿ ಜಗತ್ತಿನೊಳಗೆ ಏನು ಇಲ್ಲೇ ಇಲ್ಲ, ಅನ್ನೇನೆ ಇಲ್ಲ. ಯಾಕಂದ್ರೆ ಒಂದು ಮಣ್ಣಿನಿಂದ ಆದಂತ ಮಡಿಕೆ ಒಳಗ ಮಣ್ಣಿಲ್ಲೇನ? ಕಂಠದಾಗ ನೋಡ್ರಿ, ಮಧ್ಯದಲ್ಲಿ ನೋಡ್ರಿ, ತಳದಲ್ಲಿ ನೋಡ್ರಿ. ಅದನ್ನ ನಾವೇನಂತೀವಿ? ನಾಮ ರೂಪದಿಂದ ನೋಡ್ತೀವಿ ಅಲ್ಲ. ಇದು ನಾಮ ಐತೆ. ಯಾವುದ್ರಿಂದ? ಯಾಕಂದ್ರೆ ಇಲ್ಲಿ ಜೀವಾತ್ಮ ಪರಮಾತ್ಮ ಅನ್ನುವಂಥದ್ದು ವ್ಯತ್ಯಾಸ ಇಷ್ಟೇನೆ ಇರೋದು. ಅರಿದೊಡೆ ಪರಮಾತ್ಮ, ಮರೆದೊಡೆ ಜೀವಾತ್ಮ. ಯಾವಾಗ ನಿನ್ನ ನೀವು ಅರ್ಥಕೊಂಡಿದ್ವಿ ಯಾವಾಗ ಜೀವಾತ್ಮ ಅನ್ಸ್ಕೊಳ್ತೀವಿ, ಯಾವಾಗ ನಿನ್ನ ಅರ್ಥಕೊಳ್ತೀವಿ ಪರಮಾತ್ಮ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಮಹಾತ್ಮರು. ಅದಕ್ಕ
ನಾವು ಮಣ್ಣಿನಿಂದ ಮಾಡಿದಂತ ಮಡಿಕೆಯನ್ನ ನೋಡ್ರಿ, ಎಲ್ಲಾ ಕಡೆ ಕಂಠದಲ್ಲಿ ಏನು ಮಣ್ಣೈತೆ, ಮಧ್ಯದಲ್ಲಿ ಮಣ್ಣೈತೆ, ತಳದಲ್ಲಿ ಮಣ್ಣೈತೆ. ಮಣ್ಣು ಇರದೇ ಇರುವಂತದ್ದು ಎಲ್ಲಾರ ಐತೆನ? ಒಂದು ಮಡಿಕೆ ಅಂತ ನೋಡಿದಾಗ ಎಲ್ಲ ಮಣ್ಣೆ ತುಂಬ್ಯಾದ. ಅದಕ್ಕ ಈ ಜಗತ್ತಂತ ತೋರ್ಸಂದ್ರ ಕೂಡ ಸ್ವರೂಪನೇ ಐತೆ. ಇರದೇ ಇರುವಂತದ್ದು ಒಂದು ಕಡೆ ಒಂದು ಸ್ವಲ್ಪ ಜಾಗ ಕೂಡ ಇಲ್ಲ, ನೀನೇ ತುಂಬಿದೆ ಅಲ್ಲಿ. ಅದಕ್ಕ ಮನೆ ಕಟ್ಟೋದ್ಕಿಂತ ಪೂರ್ವದಲ್ಲಿ ಏನಿತ್ತು? ಬೈಲಿತ್ತು. ಅದ ಮನೆ ಕಟ್ಟಿದ ಮೇಲೆ ಏನಾಯ್ತು? ಮನೆ ಯಾಕಂದ್ರೆ ಉಪಾಧಿ ಬಂದ್ವಲ್ಲ, ಬಂದ ನಂತರ ಮತ್ತೆ ಒಳಗಡೆ ಇರುವಂತದ್ದು ಬೈಲೆ ಅದ. ಆಮೇಲೆ ಮನೆ ಬಿದ್ದೋದ್ಮೇಲೆ ಬೈಲೆ. ಮೊದ್ಲೇ ಇತ್ತು, ಈಗೂ ಅದ, ಮುಂದೆ ಇರ್ತದ. ಹಂಗಾಗಿ ಇಲ್ಲಿ ಕೂಡ ಏನು ಅಂತಂದ್ರ ಈ ವಿಚಾರದಲ್ಲಿ ನೀನ್ ಯಾವಾಗ ನಿನ್ನನ್ನ ನೀನು ತಿಳ್ಕೊಳ್ತಿದಿ ಅವಾಗ ನೀನೇ ಪರಮಾತ್ಮ. ಇವನ್ನೆಲ್ಲ ತಿಳ್ಕೊಳ್ದೇನೆ ನಾನು ಪರಮಾತ್ಮನ ಅರ್ಥಗೊಳ್ತೀನಿ ಅಂತ ಎಲ್ಲಾದ್ರೂ ತಿರುಗಾಡಿದ್ರ ಸುಮ್ಮನೆ ನಿನ್ನ ಆಯುಷ್ಯ ವ್ಯರ್ಥ ಆಗಿ ಹೋಗ್ತದ, ಮಾನವ ಶರೀರ ವ್ಯರ್ಥ ಆಗಿ ಹೋಗ್ತದ, ಎಲ್ಲವನ್ನ ಕಳ್ಕೊಂಡು ಕೂಡ್ತಿದಿ. ಮತ್ತೆ ಪದೇ ಪದೇ ಮಾನವ ಶರೀರ ಸಿಗ್ತದಂದ್ರೆ ಸಿಗಂಗಿಲ್ಲಪ್ಪ. ಅದಕ್ಕೆ ಮಹಾತ್ಮರ ವಾಕ್ಯವನ್ನ ಕೇಳು, ಅದಕ್ಕೆ ಮಹಾತ್ಮರು ತಿಳಿಸ್ತಾರೆ ನಿನಗ. ಸುಮ್ನೆ ಅಲಿಬೇಡ, ಅಲ್ಲಿ ಇಲ್ಲಿ ಅಲ್ದು ದಿವಸಗಳನ್ನ ಹಾಳು ಮಾಡ್ಬೇಡಪ್ಪ. ಇವನ್ನ ತಿಳ್ಕೊ, ಆ ಪರಬ್ರಹ್ಮ ಸ್ವರೂಪನೇ ನೀನಿದೆ ಅಂತ ಬಹಳಷ್ಟು ಎಚ್ಚರಿಕೆ ವಿಚಾರವನ್ನ ನಮಗ್ ಮಹಾತ್ಮರು ಹೇಳತ್ತಾರ. ನೋಡೋಣ ಇನ್ನೊಮ್ಮಂತ ವಿಚಾರಗಳನ್ನ ಹೇಳತ್ತಾರ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.